ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜೀರೋ ಪ್ಯಾನಿಕ್ ಮ್ಯಾಥ್ಸ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೊಂದು ಹೊಸ ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡೋಣ. ಬ್ಲಡ್ ರಿಲೇಷನ್ಸ್ ಅಥವಾ ರಕ್ತ ಸಂಬಂಧಗಳು ಅಂತ. ಓಕೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇಸಿಕ್ ಕಾನ್ಸೆಪ್ಟ್ ನ ಮತ್ತೆ ಬೇಸಿಕ್ ಪ್ರಾಬ್ಲಮ್ಸ್ ನ ಇವತ್ತು ನೋಡೋಣ ನಾವು. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟ್ಸ್ ಆಗಿದ್ರೆ ನಿಮಗೆ ಡೆಫಿನೆಟ್ ಆಗಿ ಗೊತ್ತಿರುತ್ತೆ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಬ್ಲಡ್ ರಿಲೇಷನ್ ಗೆ ಸಂಬಂಧಪಟ್ಟಂತೆ ಒಂದು ಮಿನಿಮಮ್ ಪ್ರಶ್ನೆ ಆದ್ರೂ ಇದ್ದೇ ಇರುತ್ತೆ. ಈ ಸಂಬಂಧಗಳು, ರಕ್ತ ಸಂಬಂಧಗಳು ನಾವು ಡೈಲಿ ಲೈಫ್ ಅಲ್ಲಿ ನೋಡೋ ಅಂತ ಅಣ್ಣ, ತಮ್ಮ, ಅಕ್ಕ, ತಂಗಿ, ಅತ್ತೆ, ಮಾವ, ಸೋದರ ಮಾವ, ಅಜ್ಜ, ಅಜ್ಜಿ, ಇದೇ ರೀತಿ ನಮ್ಮ ಲೈಫ್ಗೆ ಸಂಬಂಧಪಟ್ಟಂತೆ ರಿಲೇಷನ್ಗಳನ್ನೇ ಇಟ್ಕೊಂಡು ಯಾವ ರೀತಿ ಪ್ರಶ್ನೆಗಳನ್ನ ಹುಟ್ಟಾಕ್ಬಹುದು, ಮತ್ತೆ ನಮ್ಮ ಅನಾಲಿಟಿಕಲ್ ಅಂಡ್ ಲಾಜಿಕಲ್ ಸ್ಕಿಲ್ಸ್ ನ ಯಾವ ರೀತಿ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದು ಈ ಬ್ಲಡ್ ರಿಲೇಷನ್ಸ್ ಸೆಕ್ಷನ್ ಅಲ್ಲಿ ಅಥವಾ ಚಾಪ್ಟರ್ ಅಲ್ಲಿ ನಾವು ಕಲ್ತ್ಕೋತೀವಿ. ಓಕೆ, ಸೊ ಸಂಬಂಧಗಳು ನಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಪ್ರಾಬ್ಲಮ್ ನ ಕೇಳೋವಾಗ ಅಥವಾ ವಿಡಿಯೋನ ನೋಡೋವಾಗ ನಿಮ್ಗೆ ಪ್ರಾಬ್ಲಮ್ಸ್ ಈಸಿ ಆಗಿದೆ ಅಂತ ಅನ್ಸುತ್ತೆ. ಆದ್ರೆ ಈ ದಿಸ್ ಇಸ್ ಒನ್ ಆಫ್ ದ ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ ಅಂತ ಅನ್ಬೋದು ನೀವು ಮೆಂಟಲ್ ಎಬಿಲಿಟಿ ಸೆಕ್ಷನ್ ಅಲ್ಲಿ. ಯಾಕೆ ಅಂದ್ರೆ ನೀವು ಈ ಪರ್ಟಿಕ್ಯುಲರ್ ಟೈಪ್ ಆಫ್ ಕ್ವಶನ್ಸ್ ನ ಪೇಪರ್ ಮೇಲೆ ಡ್ರಾ ಮಾಡದೇನೆ ಐಡೆಂಟಿಫೈ ಮಾಡೋದು ತುಂಬಾನೇ ಕಷ್ಟ. ಓಕೆ, ಸೊ ಆ ರೀತಿ ಪ್ರಶ್ನೆಗಳು ಬಂದಾಗ, ಈ ರೀತಿ ಪ್ರಶ್ನೆಗಳು ಬಂದಾಗ ಅದನ್ನ ಕೊಟ್ಟಿರೋ ಪ್ರಾಬ್ಲಮ್ ನ ಪೇಪರ್ ಮೇಲೆ ಯಾವ ರೀತಿ ಪುಟ್ ಆನ್ ಮಾಡಬೇಕು ಮತ್ತೆ ಲಾಜಿಕಲಿ ಆ ಪ್ರಾಬ್ಲಮ್ ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ನಾವು ಈ ಸೆಷನ್ ಅಲ್ಲಿ ನೋಡೋಣ. ಓಕೆ, ಸೊ ಸ್ಟಾರ್ಟಿಂಗ್ ವಿತ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಂಡ್ ಪ್ರಾಬ್ಲಮ್ಸ್. ಈ ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲಿ ನಾವು ಒಂದು ವ್ಯಕ್ತಿ ಬೀಯಿಂಗ್ ಎ ಮೇಲ್ ಅಥವಾ ಪುರುಷ, ಮತ್ತೆ ಇನ್ನೊಬ್ಬ ವ್ಯಕ್ತಿ ಅದು ಹೆಂಡತಿ ಅಥವಾ ಮಹಿಳೆ. ಓಕೆ, ಸೊ ಒಂದು ಪುರುಷರ ಪರ್ಸ್ಪೆಕ್ಟಿವ್ ಆಗಿ ಯಾವ್ಯಾವ ರಿಲೇಷನ್ಸ್ ಬರ್ತವೆ ಮತ್ತೆ ಅದಕ್ಕೆ ಏನೇನ್ ಹೆಸರಿರ್ತವೆ ಅಂತ, ಮಹಿಳೆಯ ಪರ್ಸ್ಪೆಕ್ಟಿವ್ ಅಲ್ಲಿ ಏನೇನ್ ರಿಲೇಷನ್ಸ್ ಬರ್ತವೆ ಮತ್ತೆ ಅದಕ್ಕೆ ಏನ್ ಹೆಸರಿರ್ತವೆ ಅಂತ ಒಂದು ಬೇಸಿಕ್ ಕಾನ್ಸೆಪ್ಟ್, ಅದನ್ನ ಒಂದು 5 ನಿಮಿಷದಲ್ಲಿ ನೋಡೋಣ. ಓಕೆ, ಸೊ ಇದು ನಿಮಗೆ ಗೊತ್ತಿರೋ ವಿಷಯನೇ. ನಾನು ಒಂದು ಟ್ರೀ ಡಯಾಗ್ರಾಮ್ ಆಗಿ ಇಲ್ಲಿ ಡ್ರಾ ಮಾಡಿದ್ದೀನಿ. ಏನೇನಾಗುತ್ತೆ ಅಂತ ನೋಡಿ. ನಾನು ಇಲ್ಲಿ ಐಡೆಂಟಿಫೈ ಮಾಡಿದ್ದೀನಿ ಆಲ್ರೆಡಿ ನಿಮಗೆ ಯೆಲ್ಲೋ ಕಲರ್ ಅಲ್ಲಿ. ಈಗ ನಾವು ಐಡೆಂಟಿಫೈ ಮಾಡ್ತಾ ಇರೋ ಈ ಫಿಗರ್ ಏನಿದೆ ಅದು ರಿಲೇಟೆಡ್ ಟು ಪುರುಷ. ಒಂದು ಮೇಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಒಬ್ರು ಮೇಲ್ ಅಂತ ಅನ್ಕೊಂಡು ನಾವು ಏನೇನ್ ರಿಲೇಷನ್ಸ್ ಬರ್ತವೆ ಅಂತ ಮೊದಲು ನೋಡೋಣ. ಓಕೆನಾ, ನಮ್ಮನ್ನ ನಾವು ಪುರುಷ ಅನ್ನೋ ಪ್ಲೇಸ್ ಅಲ್ಲಿ ಇಟ್ಕೊಂಡ್ರೆ, ಓಕೆ, ನಮ್ ಸುತ್ತಲೂ ಅಂದ್ರೆ ನಮ್ಮ ಜನರೇಷನ್ ಅಲ್ಲಿ ಏನೇನು ರಿಲೇಷನ್ಸ್ ಬರಬಹುದು ಅಂತ ನೋಡಿ. ಓಕೆ, ಸೊ ಈ ಪರ್ಟಿಕ್ಯುಲರ್ ರೋ ಮಾತ್ರ ನೋಡಿ ನೀವು. ಪುರುಷನಿಗೆ ಒಬ್ಬಳೆ ಹೆಂಡತಿ ಇರ್ತಾಳೆ, ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ತಮ್ಮ ಇರ್ಬೋದು, ಅಣ್ಣ ಇರ್ಬೋದು. ಓಕೆನಾ, ಸೊ ಇಲ್ಲಿ ಅಣ್ಣ ತಮ್ಮ ಅಂದಾಗ ಮಲ್ಟಿಪಲ್ ಅಂತ ನೀವೇ ಐಡೆಂಟಿಫೈ ಮಾಡ್ಕೊಳ್ಳಿ. ಓಕೆ, ಸೊ ಅಣ್ಣ ತಮ್ಮ, ಅಕ್ಕ ತಂಗಿ, ಮತ್ತೆ ಹೆಂಡತಿ. ಓಕೆ, ಸೊ ಪುರುಷ ಹೆಂಡತಿ ಅಂದಾಗ ಮಕ್ಕಳು ಇರಬಹುದು, ಅಕ್ಕ ತಂಗಿ ಅವ್ರ ಮಕ್ಕಳು ಇರ್ಬೋದು, ಅಣ್ಣ ತಮ್ಮ ಅವ್ರ ಮಕ್ಕಳು ಇರ್ಬೋದು. ಓಕೆ, ಸೊ ಅಣ್ಣ ತಮ್ಮ ಅಂದ್ರೆ ಅಣ್ಣ ತಮ್ಮನ ಮಕ್ಕಳಲ್ಲ, ಅಣ್ಣನ ಹೆಂಡತಿ ಮಕ್ಕಳು, ತಮ್ಮ ಮತ್ತೆ ತಮ್ಮನ ಹೆಂಡತಿ ಮಕ್ಕಳು ಅಂತ ಆ ತರ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಈ ಡಯಾಗ್ರಾಮ್ ನ ನೀವು ಅಣ್ಣನ ಮಕ್ಕಳು ಮತ್ತೆ ತಮ್ಮನ ಮಕ್ಕಳು ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲಿಯೂ ಕೂಡ ಅಕ್ಕ ತಂಗಿ ಅಂದ್ರೆ ಅಕ್ಕನ ಮಕ್ಕಳು ಮತ್ತೆ ತಂಗಿ ಮಕ್ಕಳು ಅಂತ. ಓಕೆನಾ, ಸೊ ಇಲ್ಲಿ ನಾನು ಅಣ್ಣನ ಹೆಂಡತಿ ತಮ್ಮನ ಹೆಂಡತಿ ಅಂತ ತೋರಿಸಿಲ್ಲ. ಅದನ್ನ ನೀವು ಪುರುಷ ಬೀಯಿಂಗ್ ಪುರುಷನ ಜಾಗದಲ್ಲಿ ಇಟ್ಕೊಂಡೆ ಅಣ್ಣನ ಹೆಂಡತಿ ತಮ್ಮನ ಹೆಂಡತಿ ಅಂತ ಐಡೆಂಟಿಫೈ ಮಾಡ್ಕೋಬೇಕು. ಯಾಕಂದ್ರೆ ಸುಮ್ನೆ ಇದು ಇಮೇಜ್ ಕಾಂಪ್ಲೆಕ್ಸ್ ಆಗುತ್ತೆ ಅದಕ್ಕೆ. ಓಕೆನಾ, ಸೊ ಪುರುಷನಿಗೆ ತಂದೆ ಮತ್ತೆ ತಾಯಿ ಇರ್ತಾಳೆ. ಈಗ ತಂದೆಗೆ ಅಕ್ಕ ತಂಗಿ ಇರ್ಬೋದು, ತಂದೆಗೆ ತಮ್ಮ ಅಣ್ಣ ಇರ್ಬೋದು. ಅದೇ ತರ ತಾಯಿಗೂ ಅಣ್ಣ ತಮ್ಮ ಇರ್ತಾರೆ, ಅಕ್ಕ ತಂಗಿ ಇರ್ತಾರೆ. ತಾಯಿಗೆ ತಂದೆ ತಾಯಿ ಇರ್ತಾರೆ. ಓಕೆನಾ, ಅದೇ ತರ ತಂದೆಗೂ ಕೂಡ ತಂದೆ ತಾಯಿ ಇರ್ತಾರೆ. ನೀವು ಈ ಪ್ಲೇಸ್ ಇಂದ ಇಟ್ಕೊಂಡು ಈ ಎಲ್ಲಾ ರಿಲೇಶನ್ಶಿಪ್ ನ ಐಡೆಂಟಿಫೈ ಮಾಡ್ಕೋಬೇಕು. ಓಕೆನಾ, ಸೊ ಇವಾಗ ನೋಡೋಣ. ಪುರುಷ ಇಲ್ಲಿಂದ ನೀವು ಹೋಗಿ ತಂದೆಯ ತಂದೆ, ಇಲ್ಲಿ ಮೇಲಿಂದ ಬರೋಣ ನಾವು. ಓಕೆ, ಪುರುಷ ತಂದೆಯ ತಂದೆ ನಮ್ಗೆ ಏನಾಗ್ತಾರೆ ಹೇಳಿ? ಅಜ್ಜ ಆಗ್ತಾನೆ. ಕರೆಕ್ಟಾ? ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಓಕೆ, ತಂದೆಯ ತಾಯಿ ನಮಗೆ ಅಜ್ಜಿ ಆಗ್ತಾಳೆ. ಓಕೆ, ಸೊ ಅದೇ ರೀತಿ ತಾಯಿ ಕಡೆಯಿಂದ ಹೋದ್ರೆ ತಾಯಿಯ ತಂದೆ ಕೂಡ ಅಜ್ಜನ ಅಂತೀವಿ ನಾವು. ಓಕೆನಾ, ಮತ್ತೆ ತಾಯಿಗೂ ಕೂಡ ಅಜ್ಜಿ ಅಂತೀವಿ. ಕರೆಕ್ಟಾ? ಸೊ ಇದು ಒಂದೇ ಜನರೇಷನ್. ಇದು ಜನರೇಷನ್ ಅನ್ಕೋಬೇಕು. ಒಂದ್ ರೋ ಅಂದ್ರೆ ಒಂದು ಜನರೇಷನ್. ಸೊ ನಮ್ಮ ಅಜ್ಜ ಅಜ್ಜಿ ಆ ಜನರೇಷನ್ ಇಂದ ನಮ್ಮ ತಂದೆ ಜನರೇಷನ್ ಬಂದ್ವಿ ನಾವು. ಸೊ ನಮ್ಮ ತಂದೆ ಜನರೇಷನ್ ಅಲ್ಲಿ ಅಂದ್ರೆ ಆ ಎರಾದಲ್ಲಿ, ಆ ಟೈಮ್ ಲೈನ್ ಅಲ್ಲಿ ಯಾರ್ಯಾರು ಬರ್ತಾರೆ? ನಮ್ಮ ತಂದೆಯ ಅಣ್ಣ ತಮ್ಮ ಬರ್ಬೋದು, ಅಕ್ಕ ತಂಗಿ ಬರ್ಬೋದು, ನಮ್ಮ ತಾಯಿಯ ಅಣ್ಣ ತಮ್ಮ ಮತ್ತೆ ತಾಯಿಯ ಅಕ್ಕ ತಂಗಿ ಬರ್ಬೋದು. ಈ ರಿಲೇಷನ್ಸ್ಗೆ ನಾವು ಇಲ್ಲಿ ಇದ್ದುಕೊಂಡು ಏನಂತ ಕರಿತೀವಿ ಅನ್ನೋದು ಗೊತ್ತಿರ್ಬೇಕು ನಿಮ್ಗೆ. ಓಕೆನಾ, ಸೊ ಇಲ್ಲಿ ನೋಡಿ,
ಪುರುಷ, ನಾವ್ ಇಲ್ಲಿಂದ ತಂದೆ ಇದೀವಿ, ತಂದೆಗೆ ಬರ್ತಾ ಇದೀವಿ. ತಂದೆಯ ಅಣ್ಣ ನಮಗೇನಾಗ್ತಾನೆ, ದೊಡ್ಡಪ್ಪ ಆಗ್ತಾನೆ. ತಂದೆಯ ತಮ್ಮ ಚಿಕ್ಕಪ್ಪ ಆಗ್ತಾನೆ. ಸೊ ಇವರಿಬ್ಬರನ್ನು ನಾವು ಏನಂತ ಕರಿತೀವಿ, ಅಣ್ಣನಿಗೆ ದೊಡ್ಡಪ್ಪ ಅಂತ ಕರಿತೀವಿ. ಓಕೆ, ಮತ್ತೆ ತಮ್ಮನಿಗೆ ಚಿಕ್ಕಪ್ಪ ಅಂತ ಕರಿತೀವಿ. ಕರೆಕ್ಟಾ? ದೊಡ್ಡಪ್ಪ ಮತ್ತು ಚಿಕ್ಕಪ್ಪ. ಸೊ ಇದೇ ರೀತಿ ತಾಯಿಯ ಅಣ್ಣ ತಮ್ಮ ಕೂಡ ಇರ್ತಾರಲ್ವಾ, ಅವ್ರಿಗೂ ಒಂದ್ ಹೆಸರು ಇರುತ್ತೆ. ಈಗ ಫಸ್ಟ್ ಅಕ್ಕ ತಂಗಿರ್ ನೋಡೋಣ. ತಂದೆಯ ಅಕ್ಕ ತಂಗಿರಿಗೆ ನಾವೇನಂತ ಕರಿತೀವಿ, ಅತ್ತೆಯರು ಅಂತ ಕರಿತೀವಿ. ಆದ್ರೆ ಅವ್ರನ್ನ ನಾವು ಗ್ರಾಮೆಟಿಕಲಿ ಏನಂತೀವಿ, ಸೋದರತ್ತೆ ಅಂತ ಕರಿತೀವಿ. ಸೋದರತ್ತೆ. ಓಕೆ, ಸೊ ಇವರಿಬ್ಬರು ಏನು ನಮ್ಗೆ ಸೋದರತ್ತೆಯರು, ದೊಡ್ಡತ್ತೆ ಚಿಕ್ಕತ್ತೆ ಅಂತ ಕರಿಬಹುದು. ಆದ್ರೆ ಅವರು ಸೋದರತ್ತೆಯರು ಆಗ್ತಾರೆ ನಮ್ಗೆ. ಯಾರು? ತಂದೆಯ ಅಕ್ಕ ತಂಗಿ. ಅದೇ ರೀತಿ ತಾಯಿಯ ಅಣ್ಣ ತಮ್ಮ ಇರ್ತಾರಲ್ಲ, ಇವ್ರನ್ನ ಸೋದರ ಮಾವಂದಿರು ಅಂತ ಕರೀತಾರೆ. ಕರೆಕ್ಟ್ ತಾನೆ? ಸೋದರ ಮಾವಂದಿರು ಅಂದ್ರೆ ನಮ್ಮ ತಾಯಿಯ ಸೋದರರವರು. ಓಕೆ, ಸೊ ಇವರಿಬ್ಬರು ತಾಯಿಯ ಸೋದರು, ಅದಕ್ಕೆ ಅವ್ರು ಸೋದರ ಮಾವರು. ಇವರು ನಮ್ಮ ತಂದೆಯ ಸೋದರಿಯರು, ಅದಕ್ಕೆ ಅವರು ಸೋದರ ಅತ್ತೆಯರು. ಅದೇ ರೀತಿ ತಾಯಿ ಅಕ್ಕ ತಂಗಿರು ಇರ್ತಾರಲ್ಲ, ಇವ್ರನ್ನ ನೋಡಿ, ಇಲ್ಲಿ ತಂದೆಯ ಅಣ್ಣ ತಮ್ಮನ್ನ ದೊಡ್ಡಪ್ಪ ಚಿಕ್ಕಪ್ಪ ಅಂತೀವ, ತಾಯಿಯ ಅಕ್ಕ ತಂಗಿನ ದೊಡ್ಡಮ್ಮ ಚಿಕ್ಕಮ್ಮ ಅಂತೀವಿ. ದೊಡ್ಡಮ್ಮ ಮತ್ತೆ ಚಿಕ್ಕಮ್ಮ. ಸೊ ತಾಯಿ ಕಡೆಯಿಂದ ಯಾರು ಬರ್ತಾರೆ, ಅವರು ದೊಡ್ಡಮ್ಮ ಮತ್ತೆ ಚಿಕ್ಕಮ್ಮ ಆಗ್ತಾರೆ. ತಂದೆ ಕಡೆಯಿಂದ ಬರೋರು ದೊಡ್ಡಪ್ಪ ಚಿಕ್ಕಪ್ಪ ಆಗ್ತಾರೆ. ಓಕೆ, ಸೊ ನೋಡಿ, ಲಾಜಿಕಲಿ ನೆನ್ಪಿಟ್ಕೋಬೇಕೇನು ಅಂದ್ರೆ, ತಂದೆ ಕಡೆಯಿಂದ ಮೇಲೆ ಯಾರು ಇರ್ತಾರೆ ಅವ್ರನ್ನ ನಾವು ಹತ್ತಿರದವರು ಅನ್ಕೋತೀವಿ, ದೊಡ್ಡಪ್ಪ ಚಿಕ್ಕಪ್ಪ. ಆದ್ರೆ ಅಕ್ಕ ತಂಗಿರು ಅತ್ತೆಯರಾಗ್ತಾರೆ ಅವರು. ತಾಯಿ ಕಡೆಯಿಂದ ಬರೋ ಅಣ್ಣ ತಮ್ಮಂದ್ರು ಮಾವಂದ್ರು, ಆದ್ರೆ ತಾಯಿ ಅಕ್ಕ ತಂಗಿರು ನಮಗೆ ದೊಡ್ಡಮ್ಮ ಚಿಕ್ಕಮ್ಮ ಆಗ್ತಾರೆ. ಅಂದ್ರೆ ಒಂದ್ ಸ್ವಲ್ಪ ಹತ್ತಿರದವ್ರು ಆಗ್ತಾರೆ ಅಂತ. ಅರ್ಥ ಆಯ್ತಲ್ವಾ? ಓಕೆ, ಸೊ ಇಲ್ಲಿ ಮತ್ತೆ ನೋಡೋಣ. ಇಲ್ಲಿಂದ ಈ ಮಕ್ಕಳು ಅಂದ್ರೆ ನಮ್ಮ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ನಾವ್ ಇಲ್ಲಿದೀವಿ. ಕರೆಕ್ಟಾ? ಸೊ ನಮ್ಮ ಮಕ್ಕಳು ಮತ್ತೆ ನಮ್ಮ ಅಣ್ಣ ತಮ್ಮನ ಮಕ್ಕಳು ಯಾರು ಇರ್ತಾರೆ, ಅವರಿಬ್ಬರನ್ನು ಏನಂತ ಕರಿತೀವಿ ನಾವು, ಸೋದರ ಸಂಬಂಧಿಗಳು ಅಂತ ಕರಿತವೆ. ಅಥವಾ ಇದಕ್ಕೆ ದಾಯಾದಿಗಳು ಕೂಡ ಅಂತಾರೆ. ಬೇರೆ ಬೇರೆ ನೇಮ್ಸ್ ಇದಾವೆ ಇದಕ್ಕೆ. ಅಥವಾ ಕಜಿನ್ ಅಂತಾರೆ. ಓಕೆ, ಕಜಿನ್ ಅಂತಾನು ಕರಿಬಹುದು. ಕಜಿನ್ ಅಂತಾನು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಅಥವಾ ನಾವು ಪ್ಯೂರ್ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಅದಕ್ಕೆ ಸೋದರ ಸಂಬಂಧಿಗಳು ಅಂತ ಕರೀತಾರೆ. ಸೋದರ ಸಂಬಂಧಿಗರು. ಓಕೆ, ಸೊ ನೆನ್ಪಿಟ್ಕೊಳ್ಳಿ ಈ ವರ್ಡ್ಸ್ ನ. ಅದೇ ರೀತಿ ನಮ್ಮ ಅಕ್ಕ ತಂಗಿಯರ ಮಕ್ಕಳು ಮತ್ತೆ ನಮ್ಮ ಮಕ್ಕಳು, ಇವರಿಗೆ ಪರ್ಟಿಕ್ಯುಲರ್ಲಿ ಕನ್ನಡದಲ್ಲಿ ನಾವು ಯಾವುದೇ ರಿಲೇಷನ್ ನ, ಅಷ್ಟು ಕ್ಲೋಸ್ ರಿಲೇಷನ್ಸ್ ನ ಹೇಳಲ್ಲ. ಅದರಲ್ಲೂ ಕೂಡ ನಮ್ಮ ಅಕ್ಕನ ಮಕ್ಕಳು ತಂಗಿ ಮಕ್ಕಳನ್ನ ಒಂದೊಂದ್ ಕಡೆಗೆ ಅವರು ಮಾವ ಅಂತಾನೆ ಕರೀತಾರೆ, ಮಾವ ಸೊಸೆ ಅಂತಾರೆ. ಆದ್ರೆ ಇವ್ರನ್ನು ಕೂಡ ನಾವು ಕಜಿನ್ ಅಂತಾನೆ ಇಲ್ಲಿ ಲಾಜಿಕಲಿ ಯೂಸ್ ಮಾಡುವಾಗ ಇವ್ರನ್ನ ಕಜಿನ್ಸ್ ಅಂತಾನೆ ಕರಿಬೇಕು. ಅರ್ಥ ಆಯ್ತಲ್ವಾ? ಸೊ ನಾವು ಇಲ್ಲಿ ಇಲ್ಲಿದ್ದುಕೊಂಡು ಇಷ್ಟು ರಿಲೇಷನ್ಸ್ ನ ನೋಡಿದ್ವಿ. ಈಗ ನಮ್ಮ ಹೆಂಡತಿ ಕಡೆಯಿಂದ ಅಣ್ಣ ತಮ್ಮ ಅಕ್ಕ ತಂಗಿ, ನಮ್ಮ ಅಕ್ಕ ತಂಗಿರಿಗೆ, ನಮ್ಮ ಅಣ್ಣ ತಮ್ಮಂದಿರಿಗೆ, ನಮ್ಮ ಹೆಂಡತಿ ಮತ್ತು ತಂದೆ ತಾಯಿಯರಿಗೆ ಯಾವ ರಿಲೇಷನ್ಸ್ ಬರುತ್ತೆ ಅಂತ, ಇದನ್ನ ಎಲ್ಲಾನು ಒಂದೇ ಡಯಾಗ್ರಾಮ್ ಅಲ್ಲಿ ತೋರ್ಸಕ್ ಆಗಲ್ಲ ನಿಮ್ಗೆ. ಅದಕ್ಕೆ ನಾನು ನೆಕ್ಸ್ಟ್ ಇನ್ನೊಂದು ಡಯಾಗ್ರಾಮ್ ಮಾಡಿದೀನಿ. ಈಗ ನಾವು ಇಲ್ಲಿದೀವಿ. ನಮ್ಮ ಹೆಂಡತಿಗೆ ತಂದೆ ತಾಯಿ ಮತ್ತೆ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರು ಏನಾಗ್ತಾರೆ. ಓಕೆ, ಆ ರಿಲೇಷನ್ ನ ನೋಡಿ. ಇದು ಕೂಡ ನಿಮ್ಗೆ ಗೊತ್ತಿರೋ ವಿಷಯನೇ. ಓಕೆ, ಸೊ ಇಲ್ಲಿ ನೋಡಿ, ನಮ್ಮ ಹೆಂಡತಿಯಿಂದ ನಮ್ಮ ತಂದೆ ನಮ್ಮ ಹೆಂಡತಿಗೆ ಏನಾಗ್ತಾರೆ, ಮಾವ ಆಗ್ತಾರೆ. ಕರೆಕ್ಟಾ? ಮಾವ ಮತ್ತೆ ಸೊಸೆ ಅಂತ. ಸೊ ಎರಡನ್ನೂ ಒಂದೇ ಕಡೆ ಬರಿತಾ ಇದ್ದೀನಿ ನಾನಿಲ್ಲಿ. ನಮ್ಮ ಮಾವನ ಕಡೆಯಿಂದ ಬಂದ್ರೆ ನಮ್ಮ ಹೆಂಡತಿ ಅವಳಿಗೆ ಸೊಸೆ ಆಗ್ತಾಳೆ, ಹೆಂಡತಿ ಕಡೆಯಿಂದ ಹೋದ್ರೆ ಅವ್ರ ಮಾವ ಆಗ್ತಾನೆ. ಅದೇ ರೀತಿ ನಮ್ಮ ತಾಯಿಗೆ ನಮ್ಮ ಹೆಂಡತಿ ಸೊಸೆ ಆಗ್ತಾಳೆ. ಓಕೆ, ಆದ್ರೆ ನಮ್ಮ ಹೆಂಡತಿ ಕಡೆಯಿಂದ ಹೋದ್ರೆ ಅತ್ತೆ ಆಗ್ತಾಳೆ. ನಮ್ಮ ತಾಯಿ ನಮ್ಮ ಹೆಂಡತಿಗೆ ಅತ್ತೆ ಆಗ್ತಾಳೆ. ಕರೆಕ್ಟಾ? ಇನ್ನು ಇಲ್ಲಿ ಬರೋಣ. ನಮ್ಮ ತಮ್ಮ ನಮ್ಮ ಹೆಂಡತಿಗೆ ಏನಾಗ್ತಾನೆ, ಮೈದುನ ಆಗ್ತಾನೆ. ನಮ್ಮ ತಮ್ಮನಿಗೆ ನನ್ನ ಹೆಂಡತಿ ಏನಾಗ್ತಾಳೆ, ಅತ್ತಿಗೆ ಆಗ್ತಾಳೆ. ಸೊ ನಮ್ಮ ತಮ್ಮ ಇದ್ದರೆ ಮೈದುನ ಮತ್ತೆ ಅತ್ತಿಗೆ ಅನ್ನೋ ರಿಲೇಷನ್ ಬರುತ್ತೆ ಇಲ್ಲಿ. ಇದನ್ನ ನೆನ್ಪಿಟ್ಕೊಳ್ಳೇಬೇಕು ನೀವು. ಓಕೆ, ಮೈದುನ ಅತ್ತಿಗೆ ರಿಲೇಷನ್ ಬರುತ್ತೆ. ಆದ್ರೆ ಅದೇ ನಮ್ಮ ಅಣ್ಣನಿಗೆ ನಮ್ಮ ಹೆಂಡತಿ ಮತ್ತೆ ನಮ್ಮ ಹೆಂಡತಿಗೆ ನಮ್ಮ ಅಣ್ಣ ಏನಾಗ್ತಾನೆ, ಭಾವ ಆಗ್ತಾನೆ. ಓಕೆ, ಭಾವ ಮತ್ತು ಸೊಸೆ ರಿಲೇಶನ್ಶಿಪ್ ಬರುತ್ತೆ ಇಲ್ಲಿ. ಭಾವ ಸೊಸೆ. ನಮ್ಮ ಅಣ್ಣನಿಗೆ ನಮ್ಮ ಹೆಂಡತಿ ಸೊಸೆ, ಮತ್ತೆ ನಮ್ಮ ಹೆಂಡತಿಗೆ ನಮ್ಮ ಅಣ್ಣ ಭಾವ. ಅಕ್ಕ ತಂಗಿರಿಗೆ ನಮ್ಮ ಹೆಂಡತಿ ಆಕ್ಚುಲಿ ಈ ಕಡೆಯಿಂದ ಬಂದ್ರೆ ಅಕ್ಕನಿಗೂ ಮತ್ತೆ ತಂಗಿಗೂ ಇಬ್ಬರಿಗೂ ನೋಡಿ, ತಂಗಿಗೆ ಹೆಂಡತಿ ಏನಾಗ್ತಾಳೆ, ಅತ್ತಿಗೆ. ನಮ್ಮ ತಮ್ಮನಿಗೆ ಆದಂಗೆ ಆಗ್ತಾಳೆ ಅವಳು. ಓಕೆ, ತಂಗಿಗೆ. ಆದ್ರೆ ಸಾರಿ, ಇಲ್ಲಿ ತಂಗಿ ಅಲ್ಲ, ಇದು ಅಕ್ಕ ಅಲ್ವಾ, ಅಕ್ಕನಿಗೆ ನಾದಿನಿ ಆಗ್ತಾಳೆ. ಅಕ್ಕನಿಗೆ ನಾದಿನಿ ಅಂದ್ರೆ ನಮ್ಮ ಅಕ್ಕ
ನಮ್ಮ ಹೆಂಡತಿಗೆ ನಾದಿನಿ, ನಮ್ಮ ಹೆಂಡತಿಗೆ ನಮ್ಮ ಅಕ್ಕ ನಾದಿನಿ. ಆದ್ರೆ ತಂಗಿ ಕಡೆಯಿಂದ ಈ ಕಡೆ ಬಂದ್ರೆ ಅತ್ತಿಗೆ ಆಗ್ತಾಳೆ ನಮ್ಮ ಹೆಂಡತಿ. ಓಕೆ, ಅದೇ ಹೆಂಡತಿ ಕಡೆಯಿಂದ ಆ ತಂಗಿ ಕಡೆಗೆ ಹೋದ್ರೆ ಮತ್ತೆ ಅದನ್ನ ನಾದಿನಿ ಅಂತಾನೆ ಕರಿಬೇಕು. ಸೊ ಹೆಂಡತಿಯಿಂದ ಅಕ್ಕ ತಂಗಿ ಎರಡು ಕಡೆನೂ ಹೋಗೋದು ನಾದಿನಿ ಅಂತ, ಆದ್ರೆ ಹೆಂಡತಿ ಮಾತ್ರ ಸಾರಿ ತಂಗಿ ಮಾತ್ರ ನಮ್ಮ ಹೆಂಡತಿಗೆ ಅತ್ತಿಗೆ ಅಂತ ಕರೀತಾರೆ. ಓಕೆ, ಈ ರಿಲೇಶನ್ ಅರ್ಥ ಆಯ್ತಲ್ವಾ ನಿಮ್ಗೆ? ಈಗ ಇದು ನಾವು ಪುರುಷ ಅನ್ನೋ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ವಿ. ಈಗ ನಾವು ಮಹಿಳೆ ಅನ್ನೋ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಒಂದ್ ಸ್ವಲ್ಪ ವೇರಿಯೇಷನ್ಸ್ ಆಗ್ತವೆ, ಮತ್ತೆ ಅದನ್ನ ನೋಡೋಣ ಈಗ. ಓಕೆ, ಸೊ ನಾವು ಮಹಿಳೆ ಅನ್ನೋ ಪರ್ಸ್ಪೆಕ್ಟಿವ್ ಅಲ್ಲಿ ಇದೀವಿ. ಮಹಿಳೆಯ ತಂದೆಯ ತಂದೆ ಅಜ್ಜ, ಇದನ್ನೇನು ಚೇಂಜ್ ಆಗಲ್ಲ. ಇದು ಅಜ್ಜಿ, ಅದು ಕೂಡ ಚೇಂಜ್ ಆಗಲ್ಲ. ಓಕೆ, ತಂದೆಯ ತಾಯಿ ಅಜ್ಜಿ ಆಗ್ತಾಳೆ, ತಾಯಿಯ ತಾಯಿ ಕೂಡ ಅಜ್ಜಿ ಆಗ್ತಾಳೆ, ಮತ್ತೆ ತಾಯಿಯ ತಂದೆ ಕೂಡ ಅಜ್ಜ ಆಗ್ತಾನೆ. ಇದನ್ನೇನು ಚೇಂಜ್ ಇಲ್ಲ ಇಲ್ಲಿ. ಓಕೆ, ಈಗ ತಂದೆಯ ಅಣ್ಣ ತಮ್ಮ ಮತ್ತೆ ದೊಡ್ಡಪ್ಪ ಮತ್ತೆ ಚಿಕ್ಕಪ್ಪ, ಇದು ಚೇಂಜ್ ಆಗಲ್ಲ. ಅಕ್ಕ ತಂಗಿಯರು, ತಂದೆಯ ಅಕ್ಕ ತಂಗಿಯರು ಸೋದರತ್ತೆಯರು ಆಗ್ತಾರೆ, ಅದು ಕೂಡ ಏನು ಚೇಂಜ್ ಆಗಲ್ಲ. ಇದು ನೆಕ್ಸ್ಟ್ ಜನರೇಷನ್ ಅಲ್ಲಿ ಏನು ಚೇಂಜ್ ಆಗಲ್ಲ. ತಾಯಿಯ ಅಣ್ಣ ತಮ್ಮ ಸೋದರ ಮಾವರು ಆಗ್ತಾರೆ, ತಾಯಿಯ ಅಣ್ಣ ತಮ್ಮ ಏನಾಗ್ತಾರೆ, ಸೋದರ ಮಾವಂದಿರು. ಓಕೆ, ಸೋದರ ಮಾವಂದಿರು ಅಂತ ಈ ಕಡೆಯಿಂದ ಬಂದ್ರೆ, ಈ ಕಡೆಯಿಂದ ಇಲ್ಲಿಗೆ ಬಂದ್ರೆ ಸೋದರ ಸೊಸೆ ಆಗ್ತಾಳೆ. ಓಕೆ, ಅದು ಗೊತ್ತಿದೆ ಅಲ್ವಾ ನಿಮ್ಗೆ? ಓಕೆ, ಸೊ ಅಕ್ಕ ತಂಗಿ, ತಾಯಿಯ ಅಕ್ಕ ತಂಗಿಯರು ಮತ್ತೆ ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ಆಗ್ತಾರೆ. ಇಲ್ಲಿ ಏನು ರಿಲೇಷನ್, ಇಲ್ಲಿಂದ ಮೇಲೆ ಏನಿದೆ, ಇಲ್ಲಿಂದ ಮೇಲೆ ಇರೋ ಜನರೇಷನ್ ಅಲ್ಲಿ ಯಾವುದೇ ರಿಲೇಷನ್ಸ್ ಚೇಂಜ್ ಆಗಲ್ಲ. ಆದ್ರೆ ಕೆಳಗಡೆ ಬಂದಾಗ ಮಹಿಳೆಯ ಮಕ್ಕಳು ಮತ್ತೆ ಮಹಿಳೆಯ ಅಕ್ಕ ತಂಗಿಯರ ಮಕ್ಕಳು ಏನಿರ್ತಾರೆ, ಇವರಿಬ್ಬರು ಮತ್ತೆ ಸೋದರ ಸಂಬಂಧಿಗಳು. ಇಲ್ಲಿ ಏನು ಚೇಂಜ್ ಆಗಲ್ಲ. ಸೋದರ ಸಂಬಂಧಿಗಳು ಅಥವಾ ಕಸಿನ್ಸ್ ಅಂತ ಹೇಳ್ತಾರಲ್ವಾ, ಆತರ ಸೋದರ ಸಂಬಂಧಿಗಳಾಗ್ತಾರೆ ಇಲ್ಲಿ. ಓಕೆ, ಅದೇ ತರ ಈ ಮಹಿಳೆಯ ಮಕ್ಕಳು ಮತ್ತೆ ಅಣ್ಣ ತಮ್ಮನ ಮಕ್ಕಳು ಕಸಿನ್ ರಿಲೇಷನ್ ಅಂತಾನೆ ಅನ್ಕೋಬಹುದು. ಪ್ರೀವಿಯಸ್ಲಿ ಏನ್ ತೋರಿಸಿದ್ನಲ್ಲ ಅದೇ ರೀತಿ ಕಸಿನ್ ರಿಲೇಷನ್ಸ್ ಅಂತಾನೆ ಅನ್ಕೋಬಹುದು ಇದನ್ನ. ಆದ್ರೆ ಈ ಮಹಿಳೆಯ ಅಣ್ಣ ತಮ್ಮನ ಮಕ್ಕಳು ಮಹಿಳೆಗೆ ಡೈರೆಕ್ಟ್ ಆಗಿ ಯಾವ ರಿಲೇಷನ್ ಆಗತ್ತೆ ಅಂದ್ರೆ, ಇಲ್ಲಿ ನೋಡಿ, ಸೋದರತ್ತೆ ಇಲ್ಲಿ ಅಕ್ಕ ತಂಗಿ, ತಂದೆಯ ಅಕ್ಕ ತಂಗಿ ಏನ್ ಈ ರಿಲೇಷನ್ ಬರುತ್ತಲ್ಲ, ಇಲ್ಲಿ ಸೋದರತ್ತೆ ಅಲ್ವಾ, ಸೋದರತ್ತೆ ಅದೇ ರಿಲೇಶನ್ಶಿಪ್ ಇಲ್ಲೂ ಕೂಡ ಬರುತ್ತೆ ನೋಡಿ. ಮಕ್ಕಳು, ಅಣ್ಣ ತಮ್ಮನ ಮಕ್ಕಳು ಈ ಮಹಿಳೆಗೆ ಸೋದರ ಅಳಿಯ ಅಥವಾ ಸೋದರ ಸೊಸೆ ಆಗ್ತಾರೆ, ಮತ್ತೆ ಈ ಮಹಿಳೆ ಈ ಮಕ್ಕಳಿಗೆ ಸೋದರ ಅತ್ತೆ ಆಗ್ತಾಳೆ. ಓಕೆ, ಸೊ ಇದೇ ಸೇಮ್ ರಿಲೇಶನ್ಶಿಪ್ ನೀವು ಇಲ್ಲಿ ಇದ್ದುಕೊಂಡು ತಂದೆಯ ಅಕ್ಕ ತಂಗಿ ಅಂದ್ರೆ ಈ ಮಕ್ಕಳಿಗೆ ತಂದೆಯ ತಂಗಿ ಅಥವಾ ಅಕ್ಕ ಅಂತ ಆಗ್ತಾಳೆ. ಅರ್ಥ ಆಯ್ತಲ್ವಾ? ಸೊ ಈ ಟೇಬಲ್ ನೇನು ಅಥವಾ ಈ ಫಿಗರ್ ಏನು ನೀವು ನೆನ್ಪಿಟ್ಕೊಳ್ಳೋದು ಬೇಕಿಲ್ಲ. ಒಂದು ಕಾಮನ್ ಸೆನ್ಸ್ ಆಗಿ ನೀವು ನಿಮ್ಮ ರಿಲೇಶನ್ ನಲ್ಲಿ ಯಾವ ರೀತಿ ಕರಿತೀರಾ ಒಬ್ಬರಿಗೆ, ನಿಮ್ಮ ತಂದೆಯ ಅಕ್ಕ ತಂಗಿರಿಗೆ ಅಥವಾ ನಿಮ್ಮ ತಂದೆಯ ತಾಯಿಯ ಅಕ್ಕ ತಂಗಿರಿಗೆ, ತಂದೆಯ ಅಣ್ಣ ತಮ್ಮಂದಿರಿಗೆ ಏನ್ ಕರಿತೀರಾ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ, ಅಷ್ಟೇ ಸಾಕು. ಓಕೆ, ಈ ಫಿಗರ್ ಆಗ್ಲಿ ಅಥವಾ ಈ ಡೈಗ್ರಾಮ್ ಆಗ್ಲಿ ಇವೆಲ್ಲಾನು ನೀವೇನು ನೆನ್ಪಿಟ್ಕೊಳ್ಳೋದು ಬೇಕಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ಒಂದು ಸಿಂಪಲ್ ಈಗ ಹೆಂಡತಿ ಪರ್ಸ್ಪೆಕ್ಟಿವ್ ಅಲ್ಲಿ ಗಂಡನಿಗೆ ಅದೇ ರಿಲೇಶನ್ಶಿಪ್ ಏನಾಗ್ತವೆ ಅನ್ನೋದನ್ನ ಒಂದು ನೋಡ್ಬಿಟ್ಟು ಪ್ರಾಬ್ಲಮ್ಸ್ ಹೋಗೋಣ. ಓಕೆನಾ? ಸೊ ನಾವು ಹೆಂಡತಿ ಅನ್ನೋ ಪರ್ಸ್ಪೆಕ್ಟಿವ್ ಅಲ್ಲಿ ಇದೀವಿ. ಸೊ ಈ ಗಂಡನಿಗೆ ಹೆಂಡತಿಯ ತಂದೆ ತಾಯಿ ಏನಾಗ್ತಾರೆ ಅಂತ, ಗಂಡನಿಗೆ ಹೆಂಡತಿಯ ತಂದೆ ಏನಾಗ್ತಾರೆ, ಮಾವ ಆಗ್ತಾರೆ. ಕರೆಕ್ಟಾ? ಮಾವ. ಈ ಮಾವನಿಗೆ ಮಗಳ ಗಂಡ ಏನಾಗ್ತಾನೆ, ಅಳಿಯ ಆಗ್ತಾನೆ. ಕರೆಕ್ಟಾ? ಅದೇ ರೀತಿ ಹೆಂಡತಿಯ ತಾಯಿ ಅತ್ತೆ ಆಗ್ತಾಳೆ ಗಂಡನಿಗೆ, ಅತ್ತೆಗೆ ಅಂದ್ರೆ ತಾಯಿಗೆ ಮಗಳ ಗಂಡ ಅಳಿಯ ಆಗ್ತಾನೆ. ಈ ಎರಡೂ ರಿಲೇಶನ್ಶಿಪ್ ಅಲ್ಲೂ ಕೂಡ ಮಾವ ಮತ್ತು ಅತ್ತೆಗೆ ಮಗಳ ಗಂಡ ಅಳಿಯ ಆಗ್ತಾನೆ. ಈ ರಿಲೇಶನ್ ಬರೋಣ, ತಮ್ಮ ಮತ್ತು ಅಣ್ಣ. ಹೆಂಡತಿಯ ತಮ್ಮ ಇದ್ರೆ ಅವನು ಅಳಿಯ ಆಗ್ತಾನೆ ಗಂಡನಿಗೆ. ಓಕೆ, ಆದ್ರೆ ಹೆಂಡತಿಯ ತಮ್ಮನಿಗೆ ಗಂಡ ಏನಾಗ್ತಾನೆ, ಭಾವ ಆಗ್ತಾನೆ. ಓಕೆ, ಸೊ ಭಾವ ಅಳಿಯ ಸಂಬಂಧ ಇಲ್ಲಿ. ಆದ್ರೆ ಹೆಂಡತಿಗೆ ಅಣ್ಣ ಒಬ್ಬನ ಇದ್ದ ಅಂತಂದ್ರೆ ಅವನ್ನ ಭಾವ ಅಂತೀವಿ, ಅಳಿಯ ಅನ್ನಲ್ಲ. ಓಕೆ, ಸೊ ಅಣ್ಣನಿಗೆ ತಂಗಿಯ ಗಂಡ ಭಾವ ಅನ್ನೋ ಅಂತ ಆಗ್ಬಹುದು. ಅದೇ ರೀತಿ ಹೆಂಡತಿಯ ಅಕ್ಕ ತಂಗಿಯರು ಇಬ್ಬರು ಸೊಸೆಯಂದರಾಗ್ತಾರೆ, ಮತ್ತೆ ಅಕ್ಕ ತಂಗಿಯರಿಗೆ ಇವರ ಗಂಡ ಏನಾಗ್ತಾನೆ, ಭಾವ ಆಗ್ತಾನೆ. ಸೊಸೆ ಮತ್ತು ಭಾವ ರಿಲೇಶನ್ಶಿಪ್ ಇಲ್ಲಿ ಅಂತ ಹೇಳ್ಬಹುದು. ಓಕೆ, ಸೊ ಈ ಡೈಗ್ರಾಮ್ ನ ನೀವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಈ ರಿಲೇಷನ್ಸ್ ಕೂಡ ನೀವು ನೆನ್ಪಿಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಗೆ ಡೈಲಿ ಲೈಫ್ ಅಲ್ಲಿ ಬರೋ ಅಂತ ಎಲ್ಲಾ ರಿಲೇಷನ್ಸೇ ಈ ಪ್ರಾಬ್ಲಮ್ಸ್ ಅಲ್ಲಿ ಬರೋದು. ಸೊ ಈಗ ರಿಲೇಷನ್ಸ್ ಏನೇನ್ ಇರುತ್ತೆ ಅನ್ನೋದು ಗೊತ್ತಾಯ್ತಲ್ವಾ ನಿಮ್ಗೆ? ಇದು ಬಿಟ್ಟು
ಬೇರೆ ಇನ್ನೊಂದಿಷ್ಟು ರಿಲೇಷನ್ಸ್ ಇರಬಹುದು, ಅವನ್ನ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ್ಲೇನೆ ಒಂದಕ್ಕೊಂದು ಕನೆಕ್ಟ್ ಮಾಡಿಬಿಟ್ಟು ಈ ರಿಲೇಷನ್ ಗೆ ಏನಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಓಕೆ, ಸೊ ಇಷ್ಟು ಬೇಸಿಕ್ ರಿಲೇಷನ್ಸ್ ನಿಮಗೆ ಗೊತ್ತಿದ್ರೆ ಸಾಕು, ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು. ಆದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಒಂದೊಂದು ರಿಲೇಷನ್ಸ್ ಗಂಡ ಹೆಂಡತಿ ಅಕ್ಕ ತಂಗಿ ಅಂತ ರೆಪ್ರೆಸೆಂಟ್ ಮಾಡುವಾಗ ಇದನ್ನೇ ಎಕ್ಸಾಕ್ಟ್ಲಿ ಪೇಪರ್ ಮೇಲೆ ಬರಿತಾ ಹೋದ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಕೂಡ ಆಗುತ್ತೆ. ಓಕೆ, ಅದಕ್ಕೆ ಒಂದು ಸ್ಪೆಸಿಫಿಕ್ ಮೆಥಡ್ ನ ಹೇಳ್ತಾರೆ ಅವರು, ಅದೇನು ಅಂದ್ರೆ ಫ್ಯಾಮಿಲಿ ಟ್ರೀ ಅಂತ ಅಥವಾ ರಿಲೇಶನ್ಶಿಪ್ ಟ್ರೀ ಅಂತ ಹೇಳ್ಬೋದು. ಓಕೆ, ಸೊ ಕೊಟ್ಟಿರೋ ಪ್ರಾಬ್ಲಮ್ ನ ಒಂದು ಟ್ರೀ ರೂಪದಲ್ಲಿ ರೆಪ್ರೆಸೆಂಟ್ ಮಾಡ್ಕೋಬೇಕು ನಾವು. ಓಕೆ, ಸೊ ಹಾಗೆ ಟ್ರೀ ಅಂತ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಒಂದಿಷ್ಟು ಸ್ಪೆಸಿಫಿಕ್ ಸಿಂಬಾಲ್ಸ್ ನ ಯೂಸ್ ಮಾಡಬೇಕು. ಅವೊಂದು 4-5 ಸಿಂಬಾಲ್ಸ್ ಇದಾವೆ, ಅದನ್ನ ನೀವು ಫಸ್ಟ್ ನೋಡ್ಕೊಳ್ಳಿ. ಓಕೆ, ಸಿಂಪಲ್ ಆಗೇ ಇದಾವೆ ಅವು. ಆ ಸಿಂಬಾಲ್ಸ್ ನ ನೋಡ್ಕೊಂಡ್ರೆ ನಾವು ಈಸಿಯಾಗಿ ಕೊಟ್ಟಿರೋ ರಿಲೇಶನ್ಶಿಪ್ ಪ್ರಾಬ್ಲಮ್ ನ ಒಂದು ಫ್ಯಾಮಿಲಿ ಟ್ರೀ ಆಗಿ ಅಥವಾ ರಿಲೇಶನ್ಶಿಪ್ ಟ್ರೀ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಓಕೆ, ಸೊ ಸಿಂಬಾಲ್ಸ್ ಏನೇನಿದೆ ಅಂತ ನೋಡಿ. ಸ್ಕ್ವೇರ್ ಇದ್ರೆ ಅದನ್ನ ಪುರುಷ ಅಥವಾ ಪುರುಷ ಅಂತ ಎಲ್ಲಿ ಕೊಟ್ಟಿರ್ತಾರೆ ಅದನ್ನ ಸ್ಕ್ವೇರ್ ರೂಪದಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಅದೇ ತರ ಮಹಿಳೆ ಅಂತ ಬಂದ್ರೆ ಅದನ್ನ ಸರ್ಕಲ್ ಹಾಕಿ ನೀವು. ಓಕೆ, ಸೇ ಫಾರ್ ಎಕ್ಸಾಂಪಲ್ ಈಗ ಎ ಅನ್ನುವ ಒಬ್ಬ ಪುರುಷ ಅಂದ್ರು ಅಂತ ತಿಳ್ಕೊಳ್ಳಿ, ಎ ಅಂತ ಬರೋದು ಅದನ್ನ ಸ್ಕ್ವೇರ್ ಹಾಕ್ಬೇಕು. ಅವಾಗ ನಮಗೆ ಈಸಿಲಿ ಗೊತ್ತಾಗುತ್ತೆ ಎ ಅನ್ನೋನು ಮೇಲ್ ಅಂತ. ಓಕೆ, ಅದು ಲಿಂಗ ಪತ್ತೆಗಾಗಿ ಅಷ್ಟೇ. ಓಕೆನಾ, ಅದೇ ತರ ಮಹಿಳೆ ಬಿ ಅನ್ನುವ ಮಹಿಳೆ ಅಂದ್ರು ಅಂತ ತಿಳ್ಕೊಳ್ಳಿ, ಅದನ್ನ ಸರ್ಕಲ್ ಹಾಕಿ ನಾವು ಅದನ್ನ ಹೇಳೋದ್ ಬೇಕಿಲ್ಲ ಮಹಿಳೆ ಅಂತ, ಅಥವಾ ಅಲ್ಲಿ ಬರ್ಕೊಂಡು ಇಟ್ಕೊಳ್ಳೋದ್ ಬೇಕಿಲ್ಲ, ಸರ್ಕಲ್ ಹಾಕಿದ್ರೆ ಅದು ಮಹಿಳೆ ಅಂತ ಈಸಿಲಿ ಅರ್ಥ ಆಗುತ್ತೆ. ಓಕೆ, ಸೊ ಈ ಸಿಂಬಾಲ್ಸ್ ನ ಒಬ್ಬೊಬ್ರು ಒಂದೊಂದು ಬುಕ್ ಅಲ್ಲಿ ಬೇರೆ ಬೇರೆ ತರ ಕೊಟ್ಟಿದ್ದಾರೆ. ಒಬ್ಬೊಬ್ರು ಪ್ಲಸ್ ಅಂದ್ರೆ ಮೇಲು, ಮೈನಸ್ ಅಂದ್ರೆ ಫಿಮೇಲ್ ಅಂತಾನು ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನ ಎಕ್ಸಾಕ್ಟ್ಲಿ ಇದನ್ನೇ ಯೂಸ್ ಮಾಡ್ಬೇಕು ಅಂತ ರೂಲ್ ಏನಿಲ್ಲ. ನಿಮಗ್ ಬೇಕಾಗಿರೋ ನಿಮ್ಗೆ ಈಸಿ ಅನ್ಸಿರೋ ಸಿಂಬಾಲ್ಸ್ ನ ನೀವು ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರ ಸ್ಕ್ವೇರ್ ಅಂದ್ರೆ ಎ ಅಥವಾ ಮೇಲ್ ಅಂತ, ಮತ್ತೆ ಸರ್ಕಲ್ ಅಂದ್ರೆ ಫಿಮೇಲ್ ಅಂತ, ಮಹಿಳೆ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಓಕೆನಾ, ಸೊ ಇದೇನು ರೂಲ್ ಅಲ್ಲ. ಸೊ ಈಗ ಗಂಡ ಹೆಂಡತಿ ಅಂತ ಬಂದಾಗ ಪ್ಲಸ್ ಹಾಕೋಬೇಕು ಅಂತ, ಒಬ್ಬೊಬ್ರು ಈ ತರ ಹಾಕೋಬೇಕು ಅಂತಾನು ಹೇಳ್ತಾರೆ. ಓಕೆ, ಡಬಲ್ ಏರೋ ಮಾರ್ಕ್ ಹಾಕೋಬೇಕು ಅಂತ ಹೇಳ್ತಾರೆ. ಈಗ ನೋಡಿ ಎ ಅಂಡ್ ಬಿ ಈ ತರ ಮಾಡಿದ್ರೆ ಎ ಮತ್ತು ಬಿ ಗಂಡ ಹೆಂಡತಿ ಅಂತ ಹೇಳ್ತಾರೆ. ನಾನು ಇದು ಸಿಂಪಲ್ ಆಗಿ ಗೊತ್ತಿರ್ಲಿ ಅಂತ ಪ್ಲಸ್ ಸಿಂಬಾಲ್ ನ ಯೂಸ್ ಮಾಡ್ಕೋತಾ ಇದೀನಿ. ಎ ಮತ್ತೆ ಬಿ ಗಂಡ ಹೆಂಡತಿ ಅಂತ ಬರಿಬೇಕಾದ್ರೆ ಎ ಪ್ಲಸ್ ಬಿ ಅಂತ ಬರ್ಕೊಳ್ಳಿ. ಅದರಲ್ಲಿ ಎ ಅನ್ನೋನು ಗಂಡ ಅಂದ್ರೆ ಮೇಲ್ ಅಂತ, ಬಿ ಅನ್ನೋಳು ಫಿಮೇಲ್ ಅಂದ್ರೆ ಹೆಂಡತಿ ಅಂತ, ಅದನ್ನ ಸರ್ಕಲ್ ಹಾಕಿ. ಸೊ ಎ ಸರ್ಕಲ್ ಪ್ಲಸ್ ಬಿ ಎ ಸ್ಕ್ವೇರ್ ವಿತ್ ಬಿ ಸರ್ಕಲ್ ಅಂದ್ರೆ ಎ ಮತ್ತು ಬಿ ಗಂಡ ಹೆಂಡತಿ, ಎ ಗಂಡ ಬಿ ಹೆಂಡತಿ ಅಂತ. ಓಕೆ, ಸೊ ಪ್ರಾಬ್ಲಮ್ ನ ಯಾವ ತರ ಸಿಂಪಲ್ ಆಗಿ ರೆಪ್ರೆಸೆಂಟ್ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ನಾನು. ಅರ್ಥ ಆಯ್ತಲ್ವಾ? ಸೊ ಅದೇ ತರ ಸಹೋದರ ಅಥವಾ ಸಹೋದರಿಯರು ಅಂದ್ರೆ ಒಂದೇ ಜನರೇಷನ್ ಅಲ್ಲಿ ಇರುವಂತವ್ರು. ಓಕೆ, ಸೊ ಸಹೋದರ ಸಹೋದರಿಯರು ಅಂತಿದ್ರು ಅಂತ ತಿಳ್ಕೊಳ್ಳಿ, ಅದನ್ನ ನಾನು ಈ ತರ ರೆಪ್ರೆಸೆಂಟ್ ಮಾಡೋದು ಅಂತ ಅನ್ಕೊಂಡಿದೀನಿ. ಓಕೆ, ಸೊ ಒಂದೇ ಏರೋ ಮಾರ್ಕ್, ಒಂದೇ ಲೈನ್ ಅಲ್ಲಿ ಬರುವಂತ, ಒಂದೇ ಜನರೇಷನ್ ಅಲ್ಲಿ ಬರುವಂತ ಸಹೋದರ ಸಹೋದರಿಯರು ಅಂತ. ಓಕೆ, ಅದಕ್ಕೆ ನಮಗೆ ಅವರ ಲಿಂಗ ಕೊಟ್ಟಿದ್ರೆ ಅಂದ್ರೆ ಬಾಯ್ ಅಂತ ಕೊಟ್ಟಿದ್ರೆ ಅದನ್ನ ಸ್ಕ್ವೇರ್ ಹಾಕೊಳ್ಳಿ, ಗರ್ಲ್ ಅಂತ ಕೊಟ್ಟಿದ್ರೆ ಅದನ್ನ ಸರ್ಕಲ್ ಹಾಕೊಳ್ಳಿ. ಏನು ಕೊಟ್ಟಿರ್ಲಿಲ್ಲ ಅಂತಂದ್ರೆ ಏನು ಹಾಕ್ಲೇಬೇಡಿ, ಹಂಗೆ ಬಿಟ್ಬಿಡಿ. ಓಕೆನಾ, ಸೊ ಒಂದಿಷ್ಟು ಬುಕ್ ಅಲ್ಲಿ ಅದಕ್ಕೆ ಟ್ರ್ಯಾಂಗಲ್ ಹಾಕ್ಬೇಕು ಅಂತ ಹೇಳಿದಾರೆ, ಅದನ್ನ ಹಾಕೋ ಅವಶ್ಯಕತೆ ಇಲ್ಲ. ಏನು ಕೊಟ್ಟಿರ್ಲಿಲ್ಲ ಅಂದ್ರೆ ಲಿಂಗ ಪತ್ತೆ ಇಲ್ಲ ಅಂತ ಅರ್ಥ, ಅದು ಹಂಗೆ ಬಿಟ್ಬಿಡಿ, ನಡೆಯುತ್ತೆ. ಓಕೆ, ಇಲ್ಲ ನಿಮಗೆ ಸರ್ಕಲ್ ಅಥವಾ ಟ್ರ್ಯಾಂಗಲ್ ಹಾಕಿದ್ರೇನೆ ಈಜಿ ಅನ್ಸುತ್ತೆ ಅಂದ್ರೆ ಹಂಗೆ ಹಾಕಿ, ನಿಮ್ಗೆ ಏನ್ ಪ್ರಾಕ್ಟೀಸ್ ಇದೆಯೋ ಆ ತರ ಮಾಡಿ, ನೋ ಪ್ರಾಬ್ಲಮ್. ಇನ್ನು ಲಾಸ್ಟ್ ಸಿಂಬಾಲ್ ನೋಡಿ, ಒಂದು ಅಪ್ಪರ್ ಏರೋ ಅಥವಾ ಡೌನ್ ಏರೋ ಅಂತ ಇದೆ, ಅದು ಪೀಳಿಗೆನ ರಿಪ್ರೆಸೆಂಟ್ ಮಾಡುತ್ತೆ ಅಥವಾ ಜನರೇಷನ್ ನ ರೆಪ್ರೆಸೆಂಟ್ ಮಾಡುತ್ತೆ ಅದು. ಓಕೆ, ಸೊ ಇಲ್ಲಿ ನೋಡಿ ಎ ಅನ್ನೋದು ಮೇಲೆ ಬರೋದು, ಬಿ ಅನ್ನೋದನ್ನ ಕೆಳಗೆ ಬರದ್ರಿ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಬಿ ನ ಸರ್ಕಲ್ ಹಾಕಿ, ಎ ನ ಸ್ಕ್ವೇರ್ ಹಾಕಿ, ಒಂದು ಅಪ್ಪರ್ ಏರೋ ಇದಕ್ಕೆ ರೆಪ್ರೆಸೆಂಟ್ ಮಾಡಿದ್ರಿ ಅಂದ್ರೆ ಬಿ ಅನ್ನೋದು ಸರ್ಕಲ್ ಹಾಕಿರೋದಕ್ಕೆ ಬಿ ಮಹಿಳೆ ಅಂತ, ಮತ್ತೆ ಎ ಅನ್ನೋದು ಸ್ಕ್ವೇರ್ ಹಾಕಿದ್ದಕ್ಕೆ ಎ ಏನಾಗತ್ತೆ ಪುರುಷ ಅಂತ. ಸೊ ಬಿ ನ ತಂದೆ ಎ ಅಂತ ಹೇಳ್ಬೋದು. ಓಕೆ, ಸೊ ಇದು ಜನರೇಷನ್ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಮೇಲೆ ಹೋದ್ರೆ ಇದು ಜನರೇಷನ್ ಅಂತ, ಅಥವಾ ಇದನ್ನ ಈ ರೀತಿ ಕೂಡ ಬರ್ಕೋಬಹುದು, ಎ ನ ಮಗಳು ಬಿ ಅಂತ. ಓಕೆ, ಈ ಬಿ ನ ಮಗಳು ಅನ್ನೋ ಬದಲು ನಾನು ಮಗ ಅಂತ ರಿಪ್ರೆಸೆಂಟ್ ಮಾಡೋದಾದ್ರೆ ಅದಕ್ಕೆ ಸ್ಕ್ವೇರ್ ಹಾಕ್ತೀನಿ ಅಷ್ಟೇ. ಇದೇ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಅಂದ್ರೆ. ಅರ್ಥ ಆಯ್ತಲ್ವಾ? ಸೊ ಇದು ಒಂದು ಜನರೇಷನ್ ನ ರಿಪ್ರೆಸೆಂಟ್ ಮಾಡೋದು. ಮೇಲೆ ಹೋದ್ರೆ ಮೇಲಿನ ಜನರೇಷನ್ ಅಂತ, ಅಪ್ಪ ಅಮ್ಮ
ಆ ಅಪ್ಪನ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಮೇಲಿನ ಜನರೇಷನ್ ಅಲ್ಲಿ ಬರ್ತಾರೆ. ಅದಕ್ಕಿಂತ ಇನ್ನೊಂದು ಜನರೇಷನ್ ಮೇಲೆ ಹೋದ್ರೆ ಅಜ್ಜ ಅಜ್ಜಿ ಅನ್ನೋ ರಿಲೇಶನ್ಶಿಪ್ ಬರುತ್ತೆ. ನಮ್ಮ ಜನರೇಷನ್ ಇಂದ ನಮ್ ಕೆಳಗಡೆ ಹೋದ್ರೆ ನಮ್ ಮಕ್ಕಳು ಅಂತ ಬರುತ್ತೆ. ಅವ್ರ ಕೆಳಗಡೆ ಇನ್ನೊಂದು ಜನರೇಷನ್ ಹೋದ್ರೆ ನಮ್ಮ ಮೊಮ್ಮಕ್ಕಳು ಅಂತ ಬರುತ್ತೆ. ಓಕೆ, ಸೊ ಇಷ್ಟೇ ಜನರೇಷನ್ ಅಂದ್ರೆ. ಈ ಒಂದ್ ಲೈನ್ ಮೇಲ್ಗಡೆ ಮುಖ ಮಾಡಿದ್ರೆ ಮೇಲಿನ ಜನರೇಷನ್ ಅಂತ, ಕೆಳಗಡೆ ಮಾಡಿದ್ರೆ ಕೆಳಗಿನ ಜನರೇಷನ್ ಅಂತ. ಓಕೆ, ಸಿಂಪಲ್ ಸಿಂಬಾಲ್ಸ್ ಇದಾವೆ. ಈ ಸಿಂಬಾಲ್ಸ್ ನ ಯೂಸ್ ಮಾಡ್ಕೊಂಡು ನಾವು ಯಾವ ತರ ಪ್ರಾಬ್ಲಮ್ ನ ರಿಪ್ರೆಸೆಂಟ್ ಮಾಡಬಹುದು ಅಂತ ಒಂದು ಸಿಂಪಲ್ ಪ್ರಾಬ್ಲಮ್ ಇಂದ ನೋಡೋಣ ಈಗ. ಓಕೆ, ಸೊ ಇಲ್ಲೊಂದು ಸಿಂಬಾಲಿಕ್ ರೆಪ್ರೆಸೆಂಟೇಶನ್ ಕೊಟ್ಟಿದ್ದೀನಿ ನಾನು, ಇದೊಂದು ಗ್ರಾಫ್ ಅನ್ಕೋಬಹುದು ನೀವು. ಓಕೆ, ಸೊ ಇವಾಗ ಏನು ಸಿಂಬಾಲ್ಸ್ ನ ಡಿಸ್ಕಸ್ ಮಾಡಿದ್ವಿ ಅದೇ ಸಿಂಬಾಲ್ ನ ಇಟ್ಕೊಂಡು ಇಲ್ಲೊಂದು ಗ್ರಾಫ್ ನಾನು ಡ್ರಾ ಮಾಡಿದೀನಿ. ಓಕೆ, ಸೊ ಆ ಗ್ರಾಫ್ ಗೆ ರಿಲೇಟೆಡ್ ಒಂದಿಷ್ಟು ಪ್ರಶ್ನೆಗಳನ್ನ ಇಲ್ಲಿ ಬರ್ದಿದ್ದೀನಿ ನಾನು. ಓಕೆ, ಒಂದು 10-12 ಪ್ರಶ್ನೆಗಳನ್ನ ಅಷ್ಟೇ ಬರ್ದಿದ್ದೀನಿ. ಸೊ ಈಗ ಈ ಡೈಗ್ರಾಮ್ ಇಟ್ಕೊಂಡು ಇಲ್ಲಿ ಒಂದಿಷ್ಟು ಪ್ರಶ್ನೆಗಳು ಇದಾವಲ್ವಾ, ಅದನ್ನ ನಾವು ಆನ್ಸರ್ ಮಾಡ್ತಾ ಹೋಗೋಣ. ಇವಿಷ್ಟನ್ನ ನೀವು ಆನ್ಸರ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ನಿಮಗೆ ಸಿಂಬಾಲಿಕ್ ರೆಪ್ರೆಸೆಂಟೇಶನ್ ಬಂತು ಅಂತಾನೆ. ಓಕೆನಾ? ಓಕೆ, ಸೊ ಒಂದೊಂದಾಗಿ ನೋಡೋಣ. ಜೆ ಯು ಐ ನ ಏನಾಗ್ತಾರೆ ಅಂತ ಡ್ಯಾಶ್ ಕೊಟ್ಟಿದ್ದಾರೆ ಅಲ್ಲಿ. ಜೆ ಇಲ್ಲಿದೆ, ಐ ಎಲ್ಲಿದೆ ನೋಡಿ ಇಲ್ಲಿ. ಜೇನು ಐ ನ ಹೆಂಡತಿ, ಅಷ್ಟೇ ಅಲ್ವಾ? ಇಲ್ಲೇ ಇದೆ, ಸಿಂಪಲ್ ಇದು. ಜೆ ಏನಿದೆ ಫಿಮೇಲ್ ಇದೆ, ಐ ಮೇಲ್ ಇದೆ. ಗಂಡ ಹೆಂಡತಿ ಅನ್ನೋದಕ್ಕೆ ಪ್ಲಸ್ ಸಿಂಬಲ್ ಇದೆ ಇಲ್ಲಿ. ಸೊ ಜೆ ಐ ನ ಹೆಂಡತಿ, ಜೆ ಐ ನ ಹೆಂಡತಿ. ಕರೆಕ್ಟಾ? ಇಷ್ಟೇ ಬರ್ಕೊಳ್ಳಿ. ಸೆಕೆಂಡ್ ಪ್ರಶ್ನೆ ನೋಡಿ, ಆರ್ ಯು ಐ ನ ಅಂತ ಇದೆ. ಓಕೆ, ಆರ್ ಇಲ್ಲಿದೆ, ಐ ಇಲ್ಲಿದೆ. ಓಕೆ, ಆದ್ರೆ ಆರ್ಗೂ ಐಗೂ ಡೈರೆಕ್ಟ್ ರಿಲೇಷನ್ ಇಲ್ಲ, ಅಬ್ಸರ್ವ್ ಮಾಡಿ. ಆರ್ ಕ್ಯೂ ನ ಹೆಂಡತಿ, ಕ್ಯೂ ಐ ನ ಮಗ. ಕರೆಕ್ಟಾ? ಸೊ ಮಗನ ಹೆಂಡತಿ, ಮಗನ ಹೆಂಡತಿ ಏನಾಗ್ತಾಳೆ? ಸೊಸೆ. ಸೊ ಆರ್ ಐ ನ ಸೊಸೆ. ಓಕೆ, ಈ ರೀತಿ ನೀವು ಏನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ಡೈಗ್ರಾಮ್ ಇಂದನು ರಿಲೇಶನ್ಶಿಪ್ ಏನು ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಕಲ್ತ್ಕೋಬೇಕು. ಅದಕ್ಕೇನೆ ಈ ಡೈಗ್ರಾಮ್ ಅಷ್ಟೇನೆ. ಓಕೆನಾ? ಮೂರನೇ ಪ್ರಶ್ನೆ ನೋಡಿ, ಪಿ ಯು ಐ ನ ಏನಾಗ್ಬೇಕು ಅಂತ ಕೇಳ್ತಿದ್ದಾರೆ. ಪಿ ಇಲ್ಲಿದೆ, ಐ ಇಲ್ಲಿದೆ. ಡೈರೆಕ್ಟ್ ರಿಲೇಶನ್ಶಿಪ್ ಇಲ್ಲ, ಯಾಕಂದ್ರೆ ಒಂದೇ ಟ್ರೀ ನಲ್ಲಿ ಬಂದಿಲ್ಲ, ಇಲ್ಲಿ ಬೇರೆ ಟ್ರೀ ನಲ್ಲಿ ಇದೆ. ಸೊ ಪಿ ಇಲ್ಲಿದೆ, ಪಿ ಎಲ್ ಇಂದ ಐಗೆ ಕನೆಕ್ಟ್ ಆಗುತ್ತೆ. ಸೊ ಎಲ್ ಏನು? ಎಲ್ ಅನ್ನೋದು ಪಿ ನ ತಾಯಿ, ಆದರೆ ಎಲ್ ಐ ನ ಅಕ್ಕ ಅಥವಾ ತಂಗಿ ಆಗಿರ್ಬೋದು. ಸೊ ಪಿಗೂ ಮತ್ತೆ ಐಗೂ ಇರೋ ರಿಲೇಶನ್ ಏನು ಅಂದ್ರೆ ತಾಯಿಯ ಅಣ್ಣ ಅಥವಾ ತಮ್ಮ. ತಾಯಿಯ ಅಣ್ಣ ತಮ್ಮ ಏನಾಗ್ತಾರೆ? ಸೋದರ ಮಾವ ಆಗ್ತಾರೆ. ಆದ್ರೆ ಇಲ್ಲಿ ಕೇಳಿರೋದೇನು? ಪಿ ಐಗೆ ಏನಾಗ್ತಾಳೆ? ಹಂಗಾದ್ರೆ ಸೋದರ ಸೊಸೆ. ಇದು ಫಿಮೇಲ್ ಇದೆ. ಸೊ ಐ ತಂಗಿ ಅಥವಾ ಅಕ್ಕನ ಮಗಳು, ತಂಗಿ ಅಥವಾ ಅಕ್ಕನ ಮಗಳು ಸೋದರ ಸೊಸೆ ಆಗ್ತಾಳೆ. ಸೊ ಪಿ ಯು ಐ ನ ಸೋದರ ಸೊಸೆ ಅಂತ ಹೇಳ್ಬೋದು. ಕರೆಕ್ಟಾ? ಸೋದರ ಸೊಸೆ. ಈ ತರ ಐಡೆಂಟಿಫೈ ಮಾಡ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾಲ್ಕನೇ ಪ್ರಶ್ನೆ ನೋಡಿ, ಎಫ್ ಯು ಐ ನ ಏನು ಅಂತ. ಓಕೆ, ಸೊ ಎಫ್ ಇಲ್ಲಿದೆ, ಐ ಇಲ್ಲಿದೆ. ಒಂದೇ ಜನರೇಷನ್ ಕೆಳಗೆ ಇ ಮತ್ತು ಎಫ್ ಐ ನ ತಂದೆ ತಾಯಿ ಇದ್ದಾರೆ. ಸೊ ಎಫ್ ಐ ನ ತಾಯಿ. ಸಿಂಪಲ್ ಇದೆ ಇದು ಪ್ರಶ್ನೆ, ಅಷ್ಟೊಂದು ಏನು ಕಾಂಪ್ಲೆಕ್ಸ್ ಇಲ್ಲ. ಓಕೆ, ಐದನೇ ಪ್ರಶ್ನೆ ನೋಡಿ, ಬಿ ಯು ಎಫ್ ನ ಡ್ಯಾಶ್ ಅಂತ. ಸೊ ಬಿ ಇಲ್ಲಿದೆ, ಎಫ್ ಎಲ್ಲಿದೆ? ಎಫ್ ಇಲ್ಲಿದೆ. ಓಕೆ, ಸೊ ಬಿ ತಾಯಿ ಇಲ್ಲಿ ನೋಡಿ, ಫಿಮೇಲ್ ಇದೆ ಇದು. ಬಿ ಇ ಇಂದ ಎಫ್ ಗೆ ಕನೆಕ್ಟ್ ಆಗುತ್ತೆ. ಸೊ ಈ ಬಿ ನ ಮಗ, ಮಗನ ಹೆಂಡತಿ ಏನಾಗ್ತಾಳೆ? ಸೊಸೆ ಆಗ್ತಾಳೆ. ಓಕೆ, ಆದ್ರೆ ಇಲ್ಲಿ ಕೇಳಿರೋದೇನು? ಬಿ ಎಫ್ ಗೆ ಏನಾಗ್ತಾಳೆ ಅಂತ. ಸೊ ಅತ್ತೆ ಆಗ್ತಾಳೆ, ಗಂಡನ ತಾಯಿ. ಕರೆಕ್ಟಾ? ಸೊ ಬಿ ಯು ಎಫ್ ನ ಅತ್ತೆ, ಬಿ ಯು ಎಫ್ ನ ಅತ್ತೆ. ಆರನೇ ಪ್ರಶ್ನೆ ನೋಡಿ, ಡಿ ಯು ಇ ನ. ಡಿ ಎಲ್ಲಿದೆ? ಡಿ ಇಲ್ಲಿದೆ, ಇಲ್ಲಿ ಇ ಇದೆ. ಡಿ ಎಫ್ ನ ತಾಯಿ. ಸೊ ಮಗಳ ಗಂಡ. ಇ ಏನು? ಮಗಳ ಗಂಡ. ಈ ಎಫ್ ಅನ್ನೋದು ಡಿ ನ ಮಗಳು, ಎಫ್ ನ ಗಂಡ ಇ. ಕೇಳಿರೋದು ಏನಿದೆ ಅಲ್ಲಿ? ಡಿ ಡಿ ಇಗೆ ಏನಾಗ್ತಾಳೆ ಅಂತ. ಸೊ ಹೆಂಡತಿಯ ತಾಯಿ, ಅತ್ತೆನೆ ಆಗ್ತಾಳೆ ಅವಳು ಕೂಡ. ಕರೆಕ್ಟ್ ಅಲ್ವಾ? ಸೊ ಹೆಂಡತಿಯ ತಾಯಿ. ಯಾವ ಕಡೆಯಿಂದ ಯಾವ ಕಡೆ ರಿಲೇಶನ್ ಕೇಳ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿ. ಓಕೆ, ಸೊ ಈ ಕಡೆಯಿಂದ ಈ ಕಡೆ ಬಂದ್ರೆ ಮಗಳ ಗಂಡ, ಈ ಕಡೆಯಿಂದ ಈ ಕಡೆ ಹೋದ್ರೆ ತಾಯಿಯ ಹೆಂಡತಿಯ ತಾಯಿ, ಅತ್ತೆ ಅಂತ. ಓಕೆ, ಈ ಕಡೆಯಿಂದ ಈ ಕಡೆ ಬಂದ್ರೆ ಮಗಳ ಗಂಡ ಅಳಿಯ ಆಗ್ತಾನೆ ಅವಾಗ. ಅರ್ಥ ಆಯ್ತಲ್ವಾ? ಓಕೆ, ಸೊ ಏಳನೇ ಪ್ರಶ್ನೆ ನೋಡಿ, ಸಿ ಯು ಐ ನ. ಸಿ ಎಲ್ಲಿದೆ? ಇಲ್ಲಿ ಸಿ ಇಲ್ಲಿದೆ, ಐ ಇಲ್ಲಿದೆ. ಓಕೆ, ಸಿ ಐ ಫಸ್ಟ್ ಇಲ್ಲಿಂದ ಹೋಗಿ ನೀವು. ಇ ಮತ್ತು ಎಫ್ ನ ಮಗ ಐ. ಓಕೆ, ಎಫ್ ನ ತಂದೆ ಸಿ. ಕರೆಕ್ಟಾ? ಸೊ ಇಲ್ಲಿಂದ ಇಲ್ಲಿಗೆ 2 ಜನರೇಷನ್ ಗ್ಯಾಪ್ ಆಗಿದೆ. ಸಿ ಐಗೆ ಏನಾಗ್ತಾನೆ ಅಂದ್ರೆ ತಾಯಿಯ ತಂದೆ. ತಾಯಿಯ ತಂದೆ ಅಜ್ಜ. ತಾಯಿಯ ತಂದೆ ಏನು? ಅಜ್ಜ. ಸೊ ಸಿ ಯು ಐ ನ ಅಜ್ಜ. ಓಕೆ, ನೆಕ್ಸ್ಟ್ ಏನಿದೆ? ಎಂ ಯು ಎನ್. ಎಂ ಎನ್. ಓಕೆ, ಎಂ ಎನ್ ನ ಗಂಡ. ಕರೆಕ್ಟ್ ಅಲ್ವಾ? ಎನ್ ನ
ಗಂಡ, ಎಂ ಎನ್ ನ ಗಂಡ. ಸಿಂಪಲ್ ಇದೆ, ಸುಮ್ನೆ ಹಂಗೆ ಬರ್ದಿರ್ಬಹುದು ಅದನ್ನ. ಓಕೆ, 8ನೇ ಪ್ರಶ್ನೆ ಆಯ್ತಾ. 9ಕ್ಕೆ ಬರೋಣ. ಎ ಯು ಎಫ್ ನ, ಎ ಎಲ್ಲಿದೆ? ಎ ಇಲ್ಲಿದೆ. ಎಫ್ ಎಲ್ಲಿದೆ ನೋಡಿ? ಎ ಬಿ ಸಿ ಡಿ ಇ ಎಫ್, ಎಫ್ ಇಲ್ಲೇ ಇದೆ. ಓಕೆ, ಎ ಯು ಎಫ್ ನ ಏನಾಗ್ತಾರೆ ನೋಡಿ? ಎ ಇ ಇಂದ ಎಫ್ ಗೆ ಕನೆಕ್ಟ್ ಆಗುತ್ತೆ. ಇ ಎ ನ ಮಗ, ಮಗನ ಹೆಂಡತಿ ಸೊಸೆ ಆಗ್ತಾಳೆ. ಸೊ ಎ ಎಫ್ ಗೆ ಮಾವ ಆಗ್ತಾನೆ. ಕರೆಕ್ಟಾ? ಎ ಯು ಎಫ್ ಗೆ ಮಾವ, ಗಂಡನ ತಂದೆ, ಗಂಡನ ತಂದೆ ಮಾವ. ನೆಕ್ಸ್ಟ್ ಯಾವ್ದಿದೆ? ಡಬ್ಲ್ಯೂ ಯು ಜೇನ, ಡಬ್ಲ್ಯೂ ಎಲ್ಲಿದೆ? ಡಬ್ಲ್ಯೂ ಇಲ್ಲಿದೆ, ಜೆ ಇಲ್ಲಿದೆ. ಓಕೆ, ಸೊ 2 ಜನರೇಷನ್ ಮೇಲಿದೆ ಅಂತಂದ್ರೆ ಅಜ್ಜ ಮೊಮ್ಮಗನ ಸಂಬಂಧ ಇರಬಹುದು ಅಷ್ಟೇ. ಓಕೆ, ಸೊ ಡಬ್ಲ್ಯೂ ಮೇಲಿದೆ, ಡಬ್ಲ್ಯೂ ನ ಅಪ್ಪ ಯಾರು? ಕ್ಯೂ, ಕ್ಯೂ ಜೆ ನ ಮಗ. ಕರೆಕ್ಟಾ? ಓಕೆ, ಜೆ ಫಿಮೇಲ್ ಇದೆ, ಸೊ ಜೆ ಡಬ್ಲ್ಯೂ ನ ಅಜ್ಜಿ ಆಗ್ತಾಳೆ. ಕರೆಕ್ಟಾ? ಹಂಗಾದ್ರೆ ಡಬ್ಲ್ಯೂ ಯು ಜೆಗೆ ಮೊಮ್ಮಗ ಆಗ್ತಾನೆ. ಕರೆಕ್ಟಾ? ಈ ಐಗೂ ಮೊಮ್ಮಗನೇ, ಜೆಗೂ ಮೊಮ್ಮಗನೇ ಡಬ್ಲ್ಯೂ. ಸೊ ಡಬ್ಲ್ಯೂ ಯು ಜೆ ನ ಮೊಮ್ಮಗ, ಮಗನ ಮಗ, ಮಗನ ಮಗ, ಅದು ಮೊಮ್ಮಗ ಆಗ್ತಾನೆ. ಕರೆಕ್ಟಾ? ಸೊ 11ನೇ ಪ್ರಶ್ನೆ. ಐ ಯು ಎಕ್ಸ್ ನ, ಐ ಎಲ್ಲಿದೆ? ಇಲ್ಲಿ ಐ ಇಲ್ಲಿದೆ, ಎಕ್ಸ್ ಇಲ್ಲಿದೆ. ಇದೇ ರೀತಿ ಸೇಮ್ ಮತ್ತೆ ಅದೇ ಮೊಮ್ಮಗನ ರಿಲೇಶನ್ಶಿಪ್ ಬರುತ್ತೆ ನೋಡಿ. ಐ ನ ಮಗಳು, ಐ ನ ಮಗಳು ಟಿ, ಟಿ ನ ಮಗ ಎಕ್ಸ್. ಹಂಗಾದ್ರೆ ತಾಯಿಯ ತಂದೆ, ತಾಯಿಯ ತಂದೆ ಅಜ್ಜ ಆಗ್ತಾನೆ. ಐ ಎಕ್ಸ್ ಗೆ ಏನಾಗ್ತಾನೆ ಅಂತ ಕೇಳ್ತಿದಾರಲ್ವಾ? ಸೊ ಅಜ್ಜ ಆಗ್ತಾನೆ. ಐ ಯು ಎಕ್ಸ್ ನ ಅಜ್ಜ, ಐ ಯು ಎಕ್ಸ್ ನ ಅಜ್ಜ. 12ನೇ ಪ್ರಶ್ನೆ. ಎಲ್ ಯು ಎಂ ನ, ಎಲ್ ಎಲ್ಲಿದೆ? ಎಲ್ ಇಲ್ಲಿದೆ, ಎಂ ಇಲ್ಲಿದೆ. ಓಕೆ, ಸೊ ಎಲ್ ಫಿಮೇಲ್ ಇರೋದು ಮತ್ತೆ ಎಂ ಮೇಲ್ ಇದೆ. ಒಂದೇ ಜನರೇಷನ್ ಅಲ್ಲಿ ಇದೆ ಅಂತಂದ್ರೆ ಸಹೋದರ ಸಹೋದರಿಯರು. ಸೊ ಪ್ರಶ್ನೆ ಏನಿದೆ? ಎಲ್ ಎಂ ಗೆ ಏನಾಗ್ತಾಳೆ ಅಂದ್ರೆ ಸಹೋದರಿ ಆಗ್ತಾಳೆ. ಸಹೋದರಿ, ಸಹೋದರಿ. ಅರ್ಥ ಆಯ್ತಲ್ವಾ? ಸೊ ಇದು ಇಷ್ಟು 12 ಪ್ರಶ್ನೆ ಮಾತ್ರ ನಾನು ಇಲ್ಲಿ ಕೊಟ್ಟಿರೋದು. ಇದು ಬಿಟ್ಟು ಮತ್ತೆ ಈ ಬೇರೆ ಸಾಕಾಗಷ್ಟು ಪ್ರಶ್ನೆಗಳನ್ನ ಇದರಿಂದ ನೀವು ಹುಟ್ಟಾಕ್ಬಹುದು. ಇಲ್ಲಿಂದ ಈ ರಿಲೇಷನ್, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಯಾವುದೇ ರಿಲೇಷನ್ ನ ಇಲ್ಲಿ ಫೈಂಡ್ ಔಟ್ ಮಾಡ್ಕೋಬಹುದು. ನಾ ಸುಮ್ನೆ ನಿಮ್ದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಆಗ್ಲಿ ಅಂತ ಒಂದು 10-12 ಪ್ರಶ್ನೆಗಳನ್ನ ಮಾತ್ರ ಇಲ್ಲಿ ಹಾಕಿದೀನಿ. ಓಕೆ, ಸೊ ಇಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಹೋಗ್ಬಹುದು ನಾವು. ಓಕೆನಾ? ಸೊ ಫಸ್ಟ್ ಪ್ರಾಬ್ಲಮ್ ಯಾವುದು ಅಂತ ನೋಡೋಣ. ಫಸ್ಟ್ ಪ್ರಾಬ್ಲಮ್ ಟೈಪ್ ಅಲ್ಲಿ ನಾವು ಟ್ರೆಡಿಷನಲ್ ಬ್ಲಡ್ ರಿಲೇಷನ್ಸ್ ಯಾವ್ಯಾವ ರೀತಿ ಇರ್ತವೆ ಅನ್ನೋದನ್ನ ನೋಡೋಣ. ಡೈರೆಕ್ಟ್ ರಿಲೇಶನ್ಶಿಪ್ಸ್, ಓಕೆ, ಸಾಂಪ್ರದಾಯಿಕ ರಕ್ತ ಸಂಬಂಧಗಳು ಅನ್ನೋ ಸೆಕ್ಷನ್ ಅಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ ನ ನೋಡೋಣ. ಓಕೆನಾ? ಸೊ ಫಸ್ಟ್ ಪ್ರಾಬ್ಲಮ್ ನೋಡೋಣ. ಈಗ ಒಂದು ಸಿಂಪಲ್ ಪ್ರಾಬ್ಲಮ್ ಇಂದ ಸ್ಟಾರ್ಟ್ ಮಾಡೋಣ. ಎ ಮತ್ತು ಬಿ ಸಹೋದರರು, ಸಿ ಮತ್ತು ಡಿ ಸಹೋದರಿಯರು, ಎ ರವರ ಮಗ ಡಿ ರವರ ಸಹೋದರರಾಗಿದ್ದಾರೆ. ಹಾಗಾದರೆ ಬಿ ಯು ಸಿ ಗೆ ಏನಾಗಬೇಕು? ಪ್ರಾಬ್ಲಮ್ ಕೊಟ್ಟ ತಕ್ಷಣನೇ ಸ್ಟೇಟ್ಮೆಂಟ್ ಏನೇನಿದೆ ಅದನ್ನ ಸಿಂಬಾಲಿಕ್ ರಿಪ್ರೆಸೆಂಟ್ ಆಗಿ ಜೊತೆಗೇನೆ ಕನ್ವರ್ಟ್ ಮಾಡ್ತಾ ಹೋಗ್ಬೇಕು ನೀವು. ಓಕೆ, ಆದ್ರೆ ಯಾವಾಗ ನಮಗೆ ಕನೆಕ್ಟೆಡ್ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ ಅದನ್ನ ನಾವು ಸಿಂಬಾಲಿಕಲಿ ರಿಪ್ರೆಸೆಂಟ್ ಮಾಡಬಹುದು. ಕನೆಕ್ಟೆಡ್ ಇರಲಿಲ್ಲ ಅಂತಂದ್ರೆ ಅದನ್ನ ಸದ್ಯಕ್ಕೆ ಪೆಂಡಿಂಗ್ ಇಟ್ಕೊಂಡು ನೆಕ್ಸ್ಟ್ ಸ್ಟೇಟ್ಮೆಂಟ್ ಹೋಗಿ. ಓಕೆ, ಅದನ್ನ ರಿಪ್ರೆಸೆಂಟ್ ಮಾಡಿದ ತಕ್ಷಣ ಪ್ರೀವಿಯಸ್ ಸ್ಟೇಟ್ಮೆಂಟ್ ಬಂದು ಅದನ್ನ ಸಾಲ್ವ್ ಮಾಡಬಹುದಾ ಅಂತ ನೋಡಿ. ಓಕೆ, ಈ ತರ ಪ್ರೊಸೀಜರ್ ಒಂದನ್ನ ಫಿಕ್ಸ್ ಮಾಡ್ಕೋಬೇಕು ನೀವು. ಓಕೆನಾ? ಅವಾಗ ಪ್ರಾಬ್ಲಮ್ ನ ಯಾವುದೇ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಆಗಿದ್ರು ಈಸಿಲಿ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಮಾಡಬಹುದು. ಒಂದ್ಸರಿ ನಿಮ್ಗೆ ಸಿಂಬಾಲಿಕಲಿ ಅದ್ರ ಟ್ರೀ ನ ಡಯಾಗ್ರಾಮ್ ನ ನೀವು ರಿಲೇಶನ್ಶಿಪ್ ಟ್ರೀ ನ ಡ್ರಾ ಮಾಡ್ಬಿಟ್ರಿ ಅಂದ್ರೆ ಅವಾಗ ಕೇಳಿರೋ ಪ್ರಶ್ನೆ ಏನು ಅಂತ ಈಸಿಯಾಗಿ ಆನ್ಸರ್ ಮಾಡಬಹುದು. ಓಕೆನಾ? ಸೊ ಈ ಪ್ರಶ್ನೆಯಲ್ಲಿ ಅದನ್ನ ನೋಡೋಣ ನಾವು. ಎ ಮತ್ತು ಬಿ ಸಹೋದರರು. ಓಕೆ, ಇಲ್ಲಿ ಯಾವುದು ಮೇಲ್ ಅಥವಾ ಫಿಮೇಲ್ ಅನ್ನೋದನ್ನು ಕೂಡ ಇಂಪಾರ್ಟೆಂಟ್ ಆಗಿ ನೋಡ್ಬೇಕು, ಮತ್ತೆ ಯಾವ ಜನರೇಷನ್ ಅಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಬೇಕು. ಎ ಮತ್ತು ಬಿ ಸಹೋದರರು ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಅದರ ಅರ್ಥ ಏನು? ಇಬ್ಬರು ಮೇಲ್ ಇದ್ದಾರೆ ಅಂತ. ಎ ಮತ್ತು ಬಿ, ಅದಕ್ಕೆ ನಾನು ಸ್ಕ್ವೇರ್ ಬಾಕ್ಸ್ ಅಲ್ಲಿ ಹಾಕ್ತಾ ಇದ್ದೀನಿ. ಅದನ್ನ ಒಂದೇ ಜನರೇಷನ್ ಅಲ್ಲಿ ಬರ್ತಾರೆ, ಅದಕ್ಕೆ ನಾನು ಈ ಸಿಂಬಾಲ್ ಇಂದ ಅದನ್ನ ರೆಪ್ರೆಸೆಂಟ್ ಮಾಡ್ತೀನಿ. ಇಬ್ರು ಸಹೋದರರು. ಓಕೆ, ನೆಕ್ಸ್ಟ್ ಸಿ ಮತ್ತು ಡಿ ಸಹೋದರಿಯರು ಅಂತ ಕೊಟ್ಟಿದ್ದಾರೆ. ಆದ್ರೆ ಎ ಮತ್ತು ಬಿ ಗೆ ಸಿ ಮತ್ತು ಡಿ ಯಾವ ತರ ಕನೆಕ್ಟೆಡ್ ಅಂತ ಇನ್ನೂ ಹೇಳೇ ಇಲ್ಲ ನಮಗೆ. ಓಕೆ, ಸೊ ಸಿ ಮತ್ತು ಡಿ ಈ ಸ್ಟೇಟ್ಮೆಂಟ್ ನ ನಾನು ಸದ್ಯಕ್ಕೆ ಪೆಂಡಿಂಗ್ ಇಡ್ತೀನಿ. ಯಾಕಂದ್ರೆ ಇದು ಈಗ ಸದ್ಯಕ್ಕೆ ಇರೋ ಎ ಮತ್ತು ಬಿ ಗೆ ಯಾವುದೇ ರೀತಿ ಕನೆಕ್ಷನ್ ತೋರಿಸ್ತಾ ಇಲ್ಲ. ಓಕೆನಾ? ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಹೋಗೋಣ. ಎ ರವರ ಮಗ ಡಿ ರವರ ಸಹೋದರರಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಓಕೆನಾ? ಎ ರವರ ಮಗ ಅದು ಯಾರು ಅಂತ ಹೇಳಿಲ್ಲ ನಮಗೆ, ಆದ್ರೆ ಒಂದ್ ಜನರೇಷನ್ ಕೆಳಗಡೆ ತಗೋಬಹುದು ನಾವು. ಎ ರವರ ಮಗ, ಸಮ್ ಎಂ ಟಿ
ಬಾಕ್ಸ್ ನ ನಾನು ಡ್ರಾ ಮಾಡ್ತೀನಿ. ಮಗ ಅಂತ ಹೇಳಿದ್ದಕ್ಕೆ ಸ್ಕ್ವೇರ್ ಹಾಕಿದೀನಿ. ಆದ್ರೆ ಎ ರವರ ಈ ಮಗ ಡಿ ರವರ ಸಹೋದರ ಅಂತ ಹೇಳ್ತಿದ್ದಾರೆ. ಡಿ ನ ಸಹೋದರ ಅಂದ್ರೆ ಅದೇ ಜನರೇಷನ್ ಅಲ್ಲಿ ಬರುತ್ತಲ್ವಾ, ಸೊ ಅದಕ್ಕೆ ಈ ಸಿಂಬಲ್ ಹಾಕಿದೀನಿ, ಡಿ ರವರ ಸಹೋದರ. ಓಕೆ, ಆದ್ರೆ ಡಿ ಮತ್ತು ಸಿ ಸಹೋದರಿಯರು ಅಂತ ಹೇಳಿದ್ದಾರೆ. ಸೊ ಡಿ ಏನಿರುತ್ತೆ ಫಿಮೇಲ್ ಇದೆ ಅಂತ ನಮಗ್ ಗೊತ್ತಾಯ್ತು. ಇಲ್ಲಿ ವಾಪಸ್ ಈ ಸ್ಟೇಟ್ಮೆಂಟ್ ಬಂದ್ವಿ ನಾವು. ಓಕೆ, ಡಿ ಸಹೋದರಿ ಯಾರು, ಸಿ ಅಂತ. ಸೊ ಸಿ ಕೂಡ ಇದೇ ಜನರೇಷನ್ ಅಲ್ಲಿ ಬರುತ್ತೆ ಅಂತ ಅರ್ಥ. ಸೊ ಸಿ ಡಿ ಸಹೋದರಿಯರು, ಸಿ ಮತ್ತು ಡಿಗೂ ಇಲ್ಲಿ ಕೊಟ್ಟಿರೋ ಸಮ್ ಪರ್ಸನ್ ಅದ್ಯಾರು ಅಂತ ಕೊಟ್ಟಿಲ್ಲ, ಅವರು ಸಹೋದರ ಆಗ್ತಾರೆ. ಓಕೆ, ಸೊ ಸಿ ಡಿ ಮತ್ತೆ ಇಲ್ಲಿ ಸಮ್ ಎಕ್ಸ್ ಪರ್ಸನ್ ಎಲ್ಲರೂ ಕೂಡ ಏನ ಮಕ್ಕಳಂತಾನೆ ಅರ್ಥ. ಅದು ಅರ್ಥ ಆಯ್ತಲ್ವಾ. ಸೊ ಈ ಸ್ಟೇಟ್ಮೆಂಟ್ ಇಂದ ನಮಗೆ ಈ ತರ ಒಂದು ಡಯಾಗ್ರಾಮ್ ನ ಡ್ರಾ ಮಾಡ್ಬೋದು. ಇವಾಗ ಏನ್ ಕೇಳಿದಾರೆ ಇಲ್ಲಿ, ಹಾಗಾದರೆ ಬಿ ಯು ಸಿ ಗೆ ಏನಾಗಬೇಕು? ಇಲ್ಲಿ ಸಿ ಇದೆ, ಇಲ್ಲಿ ಬಿ ಇದೆ. ನೋಡಿ, ಬಿ ಸಿ ಗೆ ಏನಾಗ್ಬೇಕು ಹೇಳಿ? ಬಿ ಯಾರು? ಎನ ಸಹೋದರ, ಅಣ್ಣ ಅಥವಾ ತಮ್ಮ ಆಗಿರ್ಬಹುದು. ಎ ಯಾರು? ಸಿ ಗೆ ಅಪ್ಪ. ಕರೆಕ್ಟಾ? ಇಲ್ಲಿಂದ ಒಂದ್ ಜನರೇಷನ್ ಅಂತ ಹೇಳ್ತಿದಾರೆ ಅಂದ್ರೆ ಎ ಸಿ ನ ಅಪ್ಪ. ಅಪ್ಪನ ಅಣ್ಣ ಅಥವಾ ತಮ್ಮ ಯಾರಾಗ್ತಾರೆ? ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಆಗ್ತಾರೆ. ಕರೆಕ್ಟ್ ಅಲ್ವಾ? ಸೊ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಆಪ್ಷನ್ ಇದ್ರೆ ನೋಡಿ, ಇಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಆಪ್ಷನ್ ಇಲ್ಲ. ಸೊ ಅಂಕಲ್ ಅಂತ ಕರಿಬಹುದು. ಇಂಗ್ಲಿಷ್ ಅಲ್ಲಿ ಚಿಕ್ಕಪ್ಪ ದೊಡ್ಡಪ್ಪನ ಅಂಕಲ್ ಅಂತಾನೆ ಕರೀತಾರೆ. ಸೊ ಈ ಆಪ್ಷನ್ ಏನಿದೆ ಇದು ಅಂಕಲ್ ಅಂತ. ಓಕೆ, ಇಲ್ಲಿ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಅಂತ ಕೊಟ್ಟಿದ್ರೆ ಆ ಆಪ್ಷನ್ ಆಗಿರ್ತಿತ್ತು. ಇಲ್ಲಿ ಆಪ್ಷನ್ ಡಿ ಅಂಕಲ್ ಅಂತ. ಓಕೆನಾ? ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಹೀಗೆ ಕೊಟ್ಟಿರೋ ಪ್ರಶ್ನೆನ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಗಿ ಮಾಡ್ಕೊಂಡ್ರೆ ರಿಲೇಷನ್ ಕಂಡುಹಿಡಿಯೋಕೆ ಈಸಿ ಆಗುತ್ತೆ ನಿಮ್ಗೆ. ಓಕೆನಾ? ಸೊ ಇನ್ನೊಂದು ಪ್ರಶ್ನೆ ನೋಡೋಣ ಇದೇ ತರದ್ದು. ಓಕೆ, ಎ ಯು ಬಿ ರ ತಾಯಿ. ಸೊ ಬಿ ಮೇಲ್ ಅಥವಾ ಫಿಮೇಲ್ ಅನ್ನೋದನ್ನು ಕೊಟ್ಟಿಲ್ಲ, ಆದ್ರೆ ಎ ಯು ಬಿ ರ ತಾಯಿ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಎ ಫಿಮೇಲ್ ಇದೆ ಅನ್ನೋದು ನಮಗ್ ಗೊತ್ತಾಗುತ್ತೆ. ಅಂಡ್ ಬಿ ಎ ಗಿಂತ ಒಂದು ಜನರೇಷನ್ ಕೆಳಗಡೆ ಇದೆ. ಸೊ ಒಂದು ಎರೋ ಹಾಕೊಂಡೆ. ಬಿ ನನಗೆ ಇನ್ನು ಬಿ ಮೇಲ್ ಅಥವಾ ಫಿಮೇಲ್ ಅನ್ನೋದು ಗೊತ್ತಿಲ್ಲ, ಸೊ ನಾ ಬಿ ನ ಹಂಗೆ ಇಟ್ಕೋತೀನಿ. ಇದು ಈ ಸ್ಟೇಟ್ಮೆಂಟ್ ಆಯ್ತು. ಇನ್ನು ಸಿ ಯು ಎ ರ ಮಗ, ಮತ್ತೆ ಎಗೆ ಬಂದೆ ನಾನು. ಸಿ ಯು ಎ ರ ಮಗ, ಈ ಸ್ಟೇಟ್ಮೆಂಟ್ ನ ಇಲ್ಲಿ ಆಲ್ರೆಡಿ ಎ ಇದೆ, ಸೊ ಇಲ್ಲಿ ಮಗ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ಇದು ಮೇಲ್ ಬಾಕ್ಸ್ ಹಾಕ್ತೀನಿ ನಾನು. ಸಿ ಯು ಎ ರ ಮಗ. ಕರೆಕ್ಟಾ? ಇನ್ನು ಡಿ ಯು ಇ ರ ಸಹೋದರ. ಇ ಅನ್ನೋದು ಯಾರು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಇಲ್ಲಿ ಡಿ ಅನ್ನೋದು ಗೊತ್ತಿಲ್ಲ, ಮತ್ತೆ ಇ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಪೆಂಡಿಂಗ್ ಉಳ್ಕೊಳ್ಳುತ್ತೆ ನಮ್ಗೆ. ಇನ್ನು ನೆಕ್ಸ್ಟ್ ಸ್ಟೇಟ್ಮೆಂಟ್ ಹೋಗೋಣ. ಇ ಯು ಬಿ ರ ಮಗಳು. ಇ ಎಲ್ಲಿದೆ? ಓಕೆ, ಇವಾಗ ತಗೋಬೇಕು ನಾವು. ಬಿ ಆಲ್ರೆಡಿ ಇದೆ. ಸೊ ಬಿ ರ ಮಗಳು ಇ ಅಂತ ಹೇಳ್ತಿದ್ದಾರೆ. ಇನ್ನೂ ಕೂಡ ನಮಗೆ ಬಿದು ಮೇಲ್ ಆರ್ ಫಿಮೇಲ್ ಅನ್ನೋದು ಗೊತ್ತಾಗಿಲ್ಲ, ಆದ್ರೆ ಬಿ ರ ಮಗಳು ಇ ಅಂತ ಹೇಳ್ತಿದ್ದಾರೆ. ಸೊ ಬಿ ರ ಮಗಳು ಇ ಇಲ್ಲಿಗೆ ಬಂತು. ಮಗಳು ಅಂದಿದ್ದಕ್ಕೆ ನಾನು ಸರ್ಕಲ್ ಹಾಕೊಂಡೆ. ಸೊ ಈ ಸ್ಟೇಟ್ಮೆಂಟ್ ಕಂಪ್ಲೀಟ್ ಆಯ್ತು. ಈಗ ವಾಪಸ್ ಬರೋಣ. ಇಲ್ಲಿ ನೋಡಿ, ಇ ರ ಸಹೋದರ ಡಿ ಅಂತ ಹೇಳ್ತಿದ್ದಾರೆ. ಕರೆಕ್ಟಾ? ಸೊ ಈ ಇಲ್ಲಿದೆ ನಮಗೆ ಆಲ್ರೆಡಿ. ಸೊ ಇದನ್ನ ನಾನು ಈ ಕಡೆ ಸಹೋದರ ಅಂದಿದ್ದಕ್ಕೆ ಒಂದೇ ಸೇಮ್ ಇದರಲ್ಲಿ ಜನರೇಷನ್ ಅಲ್ಲಿ ಹಾಕೋತೀನಿ. ಡಿ ಯು ಇ ರ ಸಹೋದರ. ಸೊ ನಾನು ಡಿ ಇಲ್ಲಿ ರಿಪ್ರೆಸೆಂಟ್ ಮಾಡ್ತೀನಿ. ಡಿ ಮತ್ತೆ ಇ ಸಹೋದರ ಸಹೋದರಿಯರು. ಎಲ್ಲ ಸ್ಟೇಟ್ಮೆಂಟ್ ಮುಗಿದೋಯ್ತಾ? ಹಾಗಾದ್ರೆ ಡಿ ಯ ಅಜ್ಜಿ ಯಾರು ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ, ಡಿ ಯ ಅಪ್ಪ ಅಥವಾ ಅಮ್ಮ. ಇಲ್ಲಿ ಬಿ ಅನ್ನೋರು ಡಿ ಯ ಅಪ್ಪ ಆಗಿರ್ಬೋದು ಅಥವಾ ಅಮ್ಮ ಆಗಿರ್ಬೋದು, ಆದ್ರೆ ಡಿ ಯ ಮಗ, ಸಾರಿ ಬಿ ಯ ಮಗ ಡಿ ಅಂತ. ಸೊ ಇವರ ಅಮ್ಮ ಎ ಅಂತ ಇರೋದ್ರಿಂದ ಎ ಡಿ ನ ಅಜ್ಜಿ ಆಗ್ತಾರೆ. ಕರೆಕ್ಟಾ? ಡಿ ನ ಅಜ್ಜಿ ಯಾರು ಅಂತ ಕೇಳಿದಾರೆ. ಸೊ ಡಿ ನ ಅಜ್ಜಿ ಯಾರು? ಎ ಅನ್ನೋ ಆಪ್ಷನ್ ಇದ್ರೆ ದಟ್ ಇಸ್ ದ ರೈಟ್ ಆನ್ಸರ್. ಡಿಗೂ ಮತ್ತು ಎಗೆ ಇರೋ ರಿಲೇಶನ್ಶಿಪ್ ಅಜ್ಜಿ ಅಂತ, ಅಜ್ಜಿ ಮೊಮ್ಮಗನ ರಿಲೇಶನ್ಶಿಪ್ ಇದೆ. ಅರ್ಥ ಆಯ್ತಲ್ವಾ? ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ ನ ಕನ್ವರ್ಟ್ ಟು ಸಿಂಬಾಲಿಕ್ ರಿಪ್ರೆಸೆಂಟೇಷನ್. ಪ್ರಶ್ನೆನ ಕೇರ್ಫುಲ್ ಆಗಿ ಓದಿ. ದಯಾನಂದ್ ರವರು ಅನಿಲ್ ರವರ ಸಹೋದರ ಮತ್ತು ಚಂದ್ರು ರವರ ಮಗ. ಎರಡು ಸ್ಟೇಟ್ಮೆಂಟ್ಗಳು ಒಂದೇ ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ದಯಾನಂದ್ ಮತ್ತು ಅನಿಲ್ ಇಬ್ಬರು ಸಹೋದರರು, ಮತ್ತೆ ಚಂದ್ರು ಇವರಿಬ್ಬರ ತಂದೆ ಅಂತ ಹೇಳ್ದಂಗೆ ಅಲ್ವಾ? ಸೊ ನೀವು ಸಿಂಬಾಲಿಕಲಿ ರಿಪ್ರೆಸೆಂಟ್ ಮಾಡ್ತಾ ಹೋದ್ರೆ ನೋಡಿ, ದಯಾನಂದ್ ಮತ್ತು ಅನಿಲ್ ಅಂತ ಬರ್ಕೊಂಡ್ಬಿಡಿ. ಫಸ್ಟ್ ದಯಾನಂದ್ ಮತ್ತೆ ಅನಿಲ್ ಸಹೋದರರು ಅಂತಿದಾರಲ್ವಾ? ಸೊ ದಯಾನಂದ್ ಮತ್ತೆ ಮೇಲದು, ಅದಕ್ಕೆ ನಾನು ಸ್ಕ್ವೇರ್ ಅಲ್ಲಿ ಬರಿತಾ ಇದ್ದೀನಿ. ದಯಾನಂದ್ ಮತ್ತೆ ಅನಿಲ್ ಇಬ್ಬರು ಸಹೋದರರು. ದಯಾನಂದ್ ಅನಿಲ್ ಇಬ್ಬರು ಸಹೋದರರು ಒಂದೇ ಜನರೇಷನ್ ಅಲ್ಲಿ ಬರ್ತಾರೆ. ಸೊ ನಾನು ಇದನ್ನ ಈ ತರ ಬರಿತೀನಿ.
ಮತ್ತು ಚಂದ್ರೂರವರ ಮಗ, ರಿಪ್ರೆಸೆಂಟಿಂಗ್ ಟು ದಯಾನಂದ್ ಹೇಳ್ತಿದ್ದಾರೆ ಅವರು. ದಯಾನಂದ್ ಅನಿಲ್ರ ಸಹೋದರ, ಅದ್ರ ಜೊತೆಗೆ ಚಂದ್ರೂರ ಮಗ. ಸೊ ಚಂದ್ರು ಅನ್ನೋರು ದಯಾನಂದ್ ಮತ್ತು ಅನಿಲ್ ಇಬ್ಬರ ತಂದೆ ಅಂತ ಅರ್ಥ ಅದು. ಓಕೆನಾ. ಈಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ, ಬಸವರಾಜರವರು ಚಂದ್ರೂರವರ ತಂದೆ. ಇಲ್ಲಿ ಆಲ್ರೆಡಿ ಚಂದ್ರು ಇದೆ, ಸೊ ಇವರ ತಂದೆ ಬಸವರಾಜ್. ಓಕೆ, ಸಿಂಪಲ್ ಇದೆ ಇದು. ಓಕೆ, ಬಸವರಾಜ್. ಇದರಲ್ಲಿ ಯಾವುದೇ ಕಾಂಪ್ಲೆಕ್ಸಿಟಿ ಕೊಟ್ಟಿಲ್ಲ. ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ನ ಸ್ಟ್ರೇಟ್ ಅವೇ ಸಿಂಬಾಲಿಕ್ ಕನ್ವರ್ಷನ್ ಮಾಡ್ತಾ ಹೋದ್ರೆ ಆಯ್ತು. ಓಕೆ, ಬಸವರಾಜರ ಮಗ ಚಂದ್ರು, ಚಂದ್ರೂರ ಮಕ್ಕಳು ಇಬ್ರು ದಯಾನಂದ್ ಮತ್ತೆ ಅನಿಲ್. ಹಾಗಾದ್ರೆ ಅನಿಲ್ ರವರು ಚಂದ್ರೂರವರಿಗೆ ಏನಾಗಬೇಕು? ಅನಿಲ್ ಮತ್ತು ಚಂದ್ರು ಅಂತ ಕೇಳ್ತಿದ್ರೆ ವೆರಿ ವೆರಿ ಸಿಂಪಲ್ ಇದೆ ಇದು. ಅನಿಲ್ ಮತ್ತು ದಯಾನಂದ್ ಇಬ್ರು ಚಂದ್ರೂರ ಮಕ್ಕಳಾದ್ರೆ ಅನಿಲ್ ಚಂದ್ರುಗೆ ಏನಾಗಬೇಕು? ಅನಿಲ್ ರವರು ಚಂದ್ರುಗೆ ಏನಾಗ್ಬೇಕು? ಮಗ ಆಗ್ಬೇಕು. ಕರೆಕ್ಟ್ ತಾನೆ? ಮಗ ಅಲ್ವಾ? ಸೊ ಚಂದ್ರು ಅನಿಲ್ಗೆ ತಂದೆ ಆಗ್ಬೇಕು, ಅನಿಲ್ ಚಂದ್ರುಗೆ ಮಗ ಆಗ್ಬೇಕು. ಆಪ್ಷನ್ ಎ, ಮಗ. ಅರ್ಥ ಆಯ್ತಾ? ಓಕೆ, ಸೊ ಇನ್ನೊಂದು ಪ್ರಶ್ನೆ ಇದೇ ತರದ್ ನೋಡೋಣ. ಪ್ರಾಬ್ಲಮ್ ಏನು ಅಂತ ಓದಿ. ಪ್ರಿಯಾರ ಗಂಡನ ತಾಯಿಯ ಅಕ್ಕ, ಪ್ರಿಯಾರ ಗಂಡನ ತಾಯಿಯ ಅಕ್ಕ ತನ್ನ ಮಗನನ್ನು ರಮೇಶ್ನ ತಂದೆಯ ಸಹೋದರಿ ಪುಷ್ಪಾರವರಿಗೆ ವಿವಾಹ ಮಾಡಿ ಕೊಟ್ಟಿದ್ದಾರೆ. ಪ್ರಿಯಾರ ತಾಯಿ ಪುಷ್ಪಾರ ಸಹೋದರಿಯಾದರೆ ಪ್ರಿಯಾ ಮತ್ತು ರಮೇಶ್ ಅವರಿಗೆ ಇರುವ ಸಂಬಂಧ ಏನು? ಪ್ರಶ್ನೆ ಓದಿದ ತಕ್ಷಣನೇ ಯಾವ್ಯಾವ ಕ್ಯಾರೆಕ್ಟರ್ ಯಾವ್ಯಾವ್ದಕ್ಕೆ ಏನೇನ್ ರಿಲೇಷನ್ ಆಗತ್ತೆ ಅನ್ನೋದು ಕನ್ಫ್ಯೂಷನ್ ಕ್ರಿಯೇಟ್ ಆಗೇ ಆಗತ್ತೆ ಇಲ್ಲಿ. ಓಕೆನಾ. ಸೊ ಇಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಸ್ ಇರೋದ್ರಿಂದ ಒಂದೊಂದೇ ಸ್ಟೇಟ್ಮೆಂಟ್ ನ ಬರಿತಾ ಹೋಗ್ಬಿಡಿ. ಓಕೆ, ಒಂದೊಂದೇ ಸ್ಟೇಟ್ಮೆಂಟ್ ನ ನಾವು ಸಿಂಬಾಲಿಕ್ ಕನ್ವರ್ಷನ್ ಮಾಡ್ತಾ ಹೋಗ್ಬಿಡೋಣ. ಓಕೆನಾ. ಪ್ರಿಯಾರ ಗಂಡನ ತಾಯಿಯ ಅಕ್ಕ, ಇಷ್ಟು ಸ್ಟೇಟ್ಮೆಂಟ್ ನ ಮೊದಲು ರೆಪ್ರೆಸೆಂಟ್ ಮಾಡೋಣ. ಪ್ರಿಯಾ ಅನ್ನೋ ಕ್ಯಾರೆಕ್ಟರ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಪ್ರಿಯಾ ಅನ್ನೋ ಕ್ಯಾರೆಕ್ಟರ್ ಫಿಮೇಲ್ ಆಗಿರೋದ್ರಿಂದ ನಾನು ಪ್ರಿಯಾ ಅನ್ನೋದನ್ನ ಸರ್ಕಲ್ ಅಲ್ಲಿ ಬರೀತೀನಿ. ಓಕೆ, ಪ್ರಿಯಾರ ಗಂಡನ ತಾಯಿ ಇಲ್ಲಿವರೆಗೂ ಬರೀಬಹುದು ನಾವು. ಓಕೆ, ಪ್ರಿಯಾರ ಗಂಡ ಪ್ಲಸ್ ಹಾಕ್ತಾ ಇದ್ದೀನಿ, ಪ್ರಿಯಾರ ಗಂಡ ಅಂತ ಇಲ್ಲಿ ಬರ್ಕೋತೀನಿ. ಓಕೆ, ಪ್ರಿಯಾರ ಗಂಡನ ತಾಯಿ, ತಾಯಿ ಅನ್ನೋದನ್ನ ಬರಿಬಹುದಾ? ಇಲ್ಲಿ ಕೂಡ. ಸೊ ಇಷ್ಟು ರಿಪ್ರೆಸೆಂಟೇಶನ್ ಆಯ್ತು ನಮ್ಗೆ. ಎಲ್ಲಿವರೆಗೂ? ಪ್ರಿಯಾರ ಗಂಡನ ತಾಯಿಯ ಅಕ್ಕ. ಸೊ ತಾಯಿಯ ಅಕ್ಕ ಅಂತಂದ್ರೆ ತಾಯಿಯ ರಿಲೇಶನ್ಶಿಪ್ ಅಲ್ಲೇ ಇನ್ನೊಂದು ಅದೇ ಜನರೇಷನ್ ಅಲ್ಲಿ ತಾಯಿಯ ಅಕ್ಕ ಬರ್ತಾಳೆ ಇಲ್ಲಿ. ಕರೆಕ್ಟಾ? ತಾಯಿಯ ಅಕ್ಕ. ಸೊ ಇಷ್ಟು ಇಲ್ಲಿವರೆಗೂ ಬಂದ್ವಾ? ತನ್ನ ಮಗನನ್ನು ಅಂದ್ರೆ ತನ್ನ ಮಗ ಅನ್ನೋದು ಅಕ್ಕನಿಗೆ ಸಂಬಂಧಪಟ್ಟಿದ್ದು. ಓಕೆ, ಅಕ್ಕನ ಮಗ, ಅಕ್ಕನ ಮಗ ಅದು ಯಾರು ಅಂತ ಹೇಳಿಲ್ಲ ಅವ್ರು ನಮ್ಗೆ. ಅಕ್ಕನ ಮಗ. ಸೊ ಮಗ ಅಂದಿದ್ದಕ್ಕೆ ನಾನು ಸ್ಕ್ವೇರ್ ಬಾಕ್ಸ್ ಅಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅವ್ರು. ಇಲ್ಲಿವರೆಗೂ ಬಂದ್ವಿ ನಾವು. ಓಕೆ, ತನ್ನ ಮಗನನ್ನು. ಇನ್ನು ರಮೇಶ್ನ ತಂದೆಯ ಸಹೋದರಿ ಪುಷ್ಪಾರವರಿಗೆ ವಿವಾಹ ಮಾಡಿ ಕೊಟ್ಟಿದ್ದಾರೆ. ಯಾರನ್ನ? ಈ ವ್ಯಕ್ತಿನ. ಇದು ಯಾರು ವ್ಯಕ್ತಿ ಅಂತ ನಮಗೆ ಗೊತ್ತಿಲ್ಲ. ಈ ವ್ಯಕ್ತಿ ಪುಷ್ಪ ಅನ್ನೋರ್ನ ಮದುವೆ ಆಗಿದ್ದಾನೆ. ಅಂಡ್ ಆ ಪುಷ್ಪ ಯಾರು ಅಂದ್ರೆ ರಮೇಶ್ನ ತಂದೆಯ ಸಹೋದರಿ. ರಮೇಶ್ ಯಾರು, ರಮೇಶ್ನ ತಂದೆ ಯಾರು ಅದು ಕೂಡ ನಮಗೆ ಕೊಟ್ಟಿಲ್ಲ. ಯಾಕಂದ್ರೆ ಇಲ್ಲಿ ಈಗ ಸದ್ಯಕ್ಕಿರೋ ಕ್ಯಾರೆಕ್ಟರ್ ಜೊತೆಗೆ ರಮೇಶ್ನ ತಂದೆ ಮತ್ತೆ ಪುಷ್ಪ ಯಾವ ರೀತಿ ರಿಲೇಟ್ ಆಗ್ತಾರೆ ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ. ಓಕೆನಾ. ಸೊ ಈ ಸ್ಟೇಟ್ಮೆಂಟ್ ನ ನಾವು ಪೆಂಡಿಂಗ್ ಇಡ್ಬೇಕಾಗತ್ತೆ. ಯಾವುದು? ರಮೇಶ್ನ ತಂದೆಯ ಸಹೋದರಿ ಪುಷ್ಪ. ಈ ಕ್ಯಾರೆಕ್ಟರ್ ನ ನಾನು ಏನ್ ಮಾಡ್ತೀನಿ? ಪೆಂಡಿಂಗ್ ಇಡ್ತೀನಿ ಸದ್ಯಕ್ಕೆ. ಆ ಕ್ಯಾರೆಕ್ಟರ್ ಪುಷ್ಪ ಜೊತೆಗೆ ಈ ವ್ಯಕ್ತಿದು ಮದುವೆ ಆಗಿದೆ, ನೆನ್ಪಿಟ್ಕೊಳ್ಳಿ. ಓಕೆನಾ. ಓಕೆ, ಸೊ ಈಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ಹೋಗೋಣ. ಆ ಪುಷ್ಪ ಅನ್ನೋ ರಿಲೇಶನ್ಶಿಪ್ ಇಲ್ಲಿ ಯಾವ್ದಾದ್ರು ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗುತ್ತಾ ಅಂತ ನೋಡೋಣ. ಓಕೆ, ಪ್ರಿಯಾರ ತಾಯಿ ನೋಡಿ, ಪ್ರಿಯಾರ ತಾಯಿ ಪುಷ್ಪಾರ ಸಹೋದರಿ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಪ್ರಿಯಾರ ತಾಯಿ, ಪ್ರಿಯಾ ಇಲ್ಲಿದೆ ಕ್ಯಾರೆಕ್ಟರ್. ಪ್ರಿಯಾಗೆ ಒಬ್ಬಳು ತಾಯಿ. ಈ ಕ್ಯಾರೆಕ್ಟರ್ ಕ್ರಿಯೇಟ್ ಆಯ್ತು ಈಗ ಹೊಸದಾಗಿ. ಓಕೆ, ಪ್ರಿಯಾರ ತಾಯಿ ಪುಷ್ಪಾರ ಸಹೋದರಿ ಅಂತ ಹೇಳ್ತಿದ್ದಾರೆ. ಕರೆಕ್ಟಾ? ಸೊ ಸಹೋದರಿ ಅಂದ್ರೆ ಮತ್ತೆ ಅದೇ ಜನರೇಷನ್ ಅಲ್ಲಿ ಪುಷ್ಪ ಅನ್ನೋ ಕ್ಯಾರೆಕ್ಟರ್ ಬಂತೀಗ. ಕರೆಕ್ಟಾ? ಪುಷ್ಪ ಯಾರು? ಪುಷ್ಪ ಪ್ರಿಯಾರ ತಾಯಿಯ ಸಹೋದರಿ. ಓಕೆ, ಸಹೋದರಿ ಆದರೆ ಪ್ರಿಯಾ ಮತ್ತು ರಮೇಶ್ ರವರಿಗೆ ಇರುವ ಸಂಬಂಧ ಏನು? ಸೊ ಈ ರಮೇಶ್ ಅನ್ನೋ ಕ್ಯಾರೆಕ್ಟರ್ ನ ಡೈರೆಕ್ಟ್ ಕನೆಕ್ಟಿವಿಟಿ ಮಾಡ್ಲೇ ಇಲ್ಲ ಇಲ್ಲಿ. ಓಕೆ, ಸೊ ಅದನ್ನ ಇಂಡಿಪೆಂಡೆಂಟ್ ಆಗಿ ಬರ್ಕೊಂಡ್ಬಿಡೋಣ ಈಗ. ಓಕೆ, ಅವಾಗ ಯಾವ ಕನೆಕ್ಟಿವಿಟಿ ಬರುತ್ತೆ ಅಂತ ನೋಡೋಣ. ಓಕೆ, ಈಗ ರಮೇಶ್ನ ತಂದೆಯ ಸಹೋದರಿ ಪುಷ್ಪ ಅಂತ ಹೇಳ್ತಿದ್ದಾರೆ. ಸೊ ಬಟ್ ಪುಷ್ಪ ಅನ್ನೋಡು ಪ್ರಿಯಾನ ತಾಯಿಯ ಸಹೋದರಿ ಕೂಡ. ಓಕೆ, ಸೊ ರಮೇಶ್ ಅನ್ನೋ ಕ್ಯಾರೆಕ್ಟರ್ ನ ನಾನು ಇಲ್ಲಿ ಬರ್ಕೋತೀನಿ. ಯಾಕೆ ಅಂದ್ರೆ ರಮೇಶನ ತಂದೆ ಪುಷ್ಪ ಜನರೇಷನ್ ಅಲ್ಲಿ ಇದ್ದಾರೆ ನೋಡಿ. ತಂದೆಯ ಸಹೋದರಿ ಪುಷ್ಪ, ರಮೇಶನ ತಂದೆಯ ಸಹೋದರಿ ಪುಷ್ಪ. ಸ್ಟೇಟ್ಮೆಂಟ್ ನ ಕ್ಲಿಯರ್ ಆಗಿ ಓದ್ಕೊಳ್ಳಿ. ಇಲ್ಲಿ ರಮೇಶ್ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ. ರಮೇಶ್ನ ತಂದೆ ಕ್ಯಾರೆಕ್ಟರು ಪುಷ್ಪ ಜನರೇಷನ್ ಅಲ್ಲಿ ಬರುತ್ತೆ. ರಮೇಶ್ನ
ತಂದೆ ಕ್ಯಾರೆಕ್ಟರ್ ಇದು. ಅಂಡ್ ರಮೇಶನ ತಂದೆ ಪುಷ್ಪನ ಸಹೋದರ ಅಥವಾ ರಮೇಶನ ತಂದೆಯ ಸಹೋದರಿ ಪುಷ್ಪ. ಸೊ ಇವ್ರು ಮೂವರು ಒಂದೇ ಜನರೇಷನ್ ಅಲ್ಲಿ ಬರ್ತಾರೆ. ಅಂದ್ರೆ ಪ್ರಿಯಾರ ತಾಯಿ ಪುಷ್ಪ ಮತ್ತೆ ರಮೇಶನ ತಂದೆ ಮೂವರು ಏನು ಸಹೋದರ ಸಹೋದರಿಯರು. ಇಲ್ಲಿಗೆ ಈ ಸ್ಟೇಟ್ಮೆಂಟ್ ಅಲ್ಲಿ ಇರೋದನ್ನ ಎಲ್ಲಾನು ನಾವು ಏನ್ ಮಾಡಿದ್ವಿ, ಕನ್ವರ್ಟ್ ಮಾಡಿದ್ವಿ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಗಿ. ಆದ್ರೆ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ವಿವಾಹ ಮಾಡಿ ಕೊಟ್ಟಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ ನಮಗೆ ಏನು ಯೂಸೇ ಆಗಲ್ಲ, ಕೇಳಿರೋ ಪ್ರಶ್ನೆಗೆ ಏನು ಯೂಸ್ ಆಗಲ್ಲ ಅದು. ಓಕೆ, ಇಲ್ಲಿ ನೋಡಿ ಈ ವ್ಯಕ್ತಿಗೂ ಮತ್ತೆ ಪುಷ್ಪಾಗೂ ಮದುವೆ ಆಗಿದೆ ಅಂತ ಹೇಳ್ತಿದ್ದಾರೆ. ನಾವೇನು ಇಲ್ಲಿ ಪ್ಲಸ್ ಅಂತ ಅಂದ್ಕೊಂಡು ಇವರಿಬ್ಬರನ್ನು ಗಂಡ ಹೆಂಡತಿ ಅಂತ ರೆಪ್ರೆಸೆಂಟ್ ಮಾಡ್ಲೇ ಇಲ್ಲ. ಓಕೆ, ಯಾಕೆಂದ್ರೆ ಈಗ ನಮಗೆ ಪ್ರಶ್ನೆ ಏನಿದೆ, ಕೊನೆಯ ಪ್ರಶ್ನೆ ಏನಿದೆ ನೋಡಿ, ಪ್ರಿಯಾ ಮತ್ತು ರಮೇಶ್ ರವರಿಗೆ ಇರುವ ಸಂಬಂಧ ಏನು, ಈ ಪ್ರಿಯಾ ಮತ್ತು ರಮೇಶ್ಗೆ ಇಲ್ಲಿ ಏನಿದೆ ಈ ಸಂಬಂಧ ಏನು ಅಂತ ಕೇಳ್ತಿದ್ದಾರೆ ಅವರು. ನೋಡಿ ಸಂಬಂಧ ಏನಾಗತ್ತೆ ಅಂತ ನೋಡಿ, ಇವರಿಬ್ಬರನ್ನು ಬಿಟ್ಟಾಕಿ ಪುಷ್ಪ ಮತ್ತೆ ಈ ಅನ್ನೋನ್ ವ್ಯಕ್ತಿ ಇವ್ರು ನಮ್ಗೆ ಬೇಡವೇ ಬೇಡ, ಯಾಕಂದ್ರೆ ನಮಗೆ ಆನ್ಸರ್ ಬೇಕಾಗಿರೋದು ಇಲ್ಲಿಂದ ಇಲ್ಲಿಗೆ ಏನ್ ರಿಲೇಶನ್ಶಿಪ್ ಇದೆ ಅಂತ. ಸೊ ಪ್ರಿಯಾರ ತಾಯಿ ಮತ್ತು ರಮೇಶ್ನ ತಂದೆ ಸಹೋದರ ಸಹೋದರಿಯರು. ಹಂಗಾದ್ರೆ ಪ್ರಿಯಾಗೆ ರಮೇಶ್ನ ತಂದೆ ಸೋದರ ಮಾವ ಆಗ್ತಾನೆ. ಸೊ ಇವನು ರಮೇಶ ಸೋದರ ಮಾವನ ಮಗ ಆಗ್ತಾನೆ. ಸೋದರ ಮಾವನ ಮಗನ್ನ ನಾವು ಯೂಶುವಲಿ ಫಸ್ಟ್ ಬಿಗಿನಿಂಗ್ ಅಲ್ಲಿ ಹೇಳಿದ್ದೆ ನಾನು, ಸೋದರ ಮಾವನ ಮಗನ್ನ ನಾವು ಕಸಿನ್ಸ್ ಅಂತ ಕರಿತೀವಿ. ಸೊ ಸೋದರ ಸಂಬಂಧಿಗಳು ಅಂತ ಅನ್ಕೋಬಹುದು. ಅಥವಾ ಬೇರೆ ಆಪ್ಷನ್ಸ್ ನ ನೋಡಿ ನೀವು, ಅವರಿಬ್ರು ಸ್ನೇಹಿತರಂತೂ ಅಲ್ಲ, ರಮೇಶ್ ಪ್ರಿಯಾನ ಮಾವ ಕೂಡ ಅಲ್ಲ, ಅಥವಾ ಪ್ರಿಯಾ ರಮೇಶ್ನ ಅತ್ತೆ ಕೂಡ ಅಲ್ಲ. ಈ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಪ್ರಕಾರ, ಈ ಟ್ರೀ ಪ್ರಕಾರ ಅಂತೂ ಅಲ್ವೇ ಅಲ್ಲ. ಸೊ ಇಲ್ಲಿ ಟ್ರೀನಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರೋದು ಏನು ಅಂದ್ರೆ, ಪ್ರಿಯಾನ ತಾಯಿ ಮತ್ತು ರಮೇಶ್ನ ತಂದೆ ಇಬ್ಬರು ಸಹೋದರ ಸಹೋದರಿಯರು. ಸೊ ಪ್ರಿಯಾ ರಮೇಶ್ಗೆ ಸೋದರ ಸಂಬಂಧಿ ಆಗ್ತಾಳೆ ಅಥವಾ ಕಸಿನ್ ಆಗ್ತಾಳೆ. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ಓಕೆ, ಸೊ ಕೊಟ್ಟಿರೋ ಪ್ರಶ್ನೆನ ಸಿಂಬಾಲಿಕ್ ಆಗಿ ಕನ್ವರ್ಟ್ ಮಾಡೋದನ್ನ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು. ಪ್ರಾಕ್ಟೀಸ್ ಮಾಡದೆ ಹೊರತು ಈ ತರದ ಪ್ರಾಬ್ಲಮ್ಗಳು ಓದೋವಾಗ್ಲೇನೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತವೆ, ಇನ್ನು ಬರೆಯುವಾಗ ಇನ್ನೂ ಕನ್ಫ್ಯೂಷನ್ ನ ಕ್ರಿಯೇಟ್ ಮಾಡ್ತವೆ. ಓಕೆನಾ? ಸೊ ಈ ತರದ್ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ನಾನು ನಿಮ್ಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ, ನೀವು ಪ್ರಾಕ್ಟೀಸ್ ಮಾಡಿ. ಇಲ್ಲ ಅಂತಂದ್ರೆ ಹುಡುಕೊಂಡು ಪ್ರಾಕ್ಟೀಸ್ ಮಾಡಿ ನೀವು. ಓಕೆ, ಸೊ ಈಗ ನಾವು ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ಸ್ ನ ಏನು ಅಂತ ನೋಡೋಣ. ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ಸ್ ಸಂದರ್ಭ ಮತ್ತು ಛಾಯಾಚಿತ್ರ ಆಧರಿಸಿದ ಪ್ರಶ್ನೆಗಳು ಅಥವಾ ಸಿಚುವೇಶನ್ ಅಂಡ್ ಫೋಟೋಗ್ರಾಫ್ ಬೇಸ್ಡ್ ಪ್ರಾಬ್ಲಮ್ಸ್ ಅಂತ. ಇಲ್ಲಿ ನಿಮಗೆ ಪ್ರಾಬ್ಲಮ್ಸ್ ನ ಡೈರೆಕ್ಟ್ ಆಗಿ ಏನು ಎ ಯು ಬಿ ನ ಮಗ ಅಥವಾ ಬಿ ಯು ಸಿ ನ ತಂದೆ ಈ ತರ ಡೈರೆಕ್ಟ್ ಸ್ಟೇಟ್ಮೆಂಟ್ ನ ಕೊಡಲ್ಲ. ಈಗ ನಾವು ನೋಡಿದ್ದೇನು, ನಾವು ಜೆನೆರಿಕ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಸ್ಟೇಟ್ಮೆಂಟ್ ಆಫ್ ಪ್ರಾಬ್ಲಮ್ಸ್ ಯಾವ ತರ ಇದ್ವು ಅಂದ್ರೆ ಡೈರೆಕ್ಟ್ ಬ್ಲಡ್ ರಿಲೇಷನ್ಸ್, ಟ್ರೆಡಿಷನಲ್ ಬ್ಲಡ್ ರಿಲೇಷನ್ಸ್ ಅಂತ ಪ್ರಾಬ್ಲಮ್ಸ್ ನ ನೋಡಿದ್ವಿ ನಾವು. ಅದರಲ್ಲಿ ಡೈರೆಕ್ಟ್ ಆಗಿ ಕೊಡ್ತಾ ಇದ್ರು. ಇಲ್ಲಿ ಡೈರೆಕ್ಟ್ ಆಗಿ ಕೊಡಲ್ಲ, ಇಂಡೈರೆಕ್ಟ್ ಆಗಿ ಕೊಡ್ತಾರೆ. ಇಂಡೈರೆಕ್ಟ್ ಆಗಿ ಅಂದ್ರೆ ವ್ಯಕ್ತಿ ಕಡೆಗೆ ಬೆರಳು ತೋರಿಸಿ ಅವನು ಅವನಿಗೆ ತಂದೆ ಆಗ್ತಾನೆ, ಇವನು ಇವನಿಗೆ ತಾಯಿ ಆಗ್ತಾಳೆ ಅಂತ ಈ ತರದ ಪ್ರಾಬ್ಲಮ್ಸ್ ಇರ್ತವೆ. ಇಲ್ಲ ಅಂದ್ರೆ ಒಂದು ಫೋಟೋಗ್ರಾಫ್ ಕಡೆಗೆ ತೋರಿಸಿ ಆ ಫೋಟೋಗ್ರಾಫ್ ಅಲ್ಲಿ ಇರೋ ವ್ಯಕ್ತಿ ಈ ವ್ಯಕ್ತಿಗೆ ತಂದೆ ಆಗ್ತಾನೆ ಅಂತ ಈ ತರದ ಪ್ರಾಬ್ಲಮ್ಸ್ ಬರ್ತವೆ ನಿಮ್ಗೆ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ. ಅದನ್ನ ಯಾವ ತರ ಅನಲೈಸ್ ಮಾಡ್ಬೇಕು ಅನ್ನೋದನ್ನ ಈ ಸೆಟ್ ಆಫ್ ಪ್ರಾಬ್ಲಮ್ಸ್ ಅಲ್ಲಿ ನೋಡ್ಬೇಕು. ಓಕೆ, ಸೊ ಇವತ್ತಿನ ಸೆಷನ್ ನಾವು ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಚುವೇಶನ್ ಅಂಡ್ ಫೋಟೋಗ್ರಾಫ್ ಬೇಸ್ಡ್ ಪ್ರಾಬ್ಲಮ್ಸ್, ಸಂದರ್ಭ ಮತ್ತು ಛಾಯಾಚಿತ್ರ ಆಧರಿಸಿದ ಪ್ರಶ್ನೆಗಳು, ಇದರ ಜೊತೆಗೆ ನಾವು ರಿಲೇಶನ್ಶಿಪ್ ಪಜಲ್ಸ್ ಅಂತ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ. ಆ ಪ್ರಾಬ್ಲಮ್ಸ್ ಕೂಡ ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡೋಣ. ಓಕೆ, ಸೊ ಇಲ್ಲಿವರೆಗೂ ಮಾಡಿರೋ ಪ್ರಾಬ್ಲಮ್ಸ್ ನ ನಾವು ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿ ಸಿಂಬಾಲ್ಸ್ ಏನು ಅಂತ ನೋಡಿ ಪ್ರಾಬ್ಲಮ್ಸ್ ನ ಇನ್ನೊಂದಿಷ್ಟು ತಗೊಂಡು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಸೆಷನ್ ಅಲ್ಲಿ ಇನ್ನೊಂದಿಷ್ಟು ಬೇರೆ ಟೈಪ್ ಆಫ್ ಪ್ರಾಬ್ಲಮ್ಸ್ ಜೊತೆಗೆ ಭೇಟಿ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್.